ಮೆಥಡ್ಸ್ ಆಫ್ ಪ್ರಿಪರೇಷನ್ 3 ಆಗಿದ್ವು ಯಾವ್ಯಾವು? ಒಂದನೇದು ಫ್ರಾಮ್ ಪಟ್ ಅಂತ ಹೇಳ್ರಿ ROH plus HX in presence of ZnCl2 gives RX plus H2O. ಕರೆಕ್ಟ್. ಎರಡನೇದು ಡಾರ್ಸನ್ಸ್ ಪ್ರೊಸೆಸ್ ಹೇಳ್ರಿ ROH plus SOCl2 thionyl chloride gives RX plus RCl to be specific plus sulfur dioxide plus HCl. These two byproducts are gases and they will liberate. Am I right? Yes, sir. So this method is the best method to prepare haloalkanes from alcohols. Third one you heard of? Phosphorus trichloride, phosphorus pentachloride. PCl3 ಯೂಸ್ ಮಾಡಿದ್ರೆ ಬೈ ಪ್ರಾಡಕ್ಟ್ಸ್ ಏನು ಬರ್ತಾವ? H3PO3 ಬರುತ್ತಾ? ದಯವಿಟ್ಟು ಮನೆಗೆ ಹೋಗಿ ಅವತ್ತಿಂದ ಅವತ್ತು ಬರುತ್ತಾಗಿಲ್ಲ, ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಕಷ್ಟ ಐತಿ. ರಿಯಾಕ್ಷನ್ಸ್ ನಾ ಹೇಳಿದ್ದೆ, ನೇಮ್ಡ್ ರಿಯಾಕ್ಷನ್ಸ್ ಲಿಸ್ಟ್ ಮಾಡ್ರಿ ಅಂತ ಮಾಡಿರಿ? ಸ್ಟಾರ್ಟ್ ಮಾಡಿರಿ? ಮಾಡಲಿಲ್ಲ ಅಂದ್ರೆ ಅವ್ರಿಗೆ ನಾ ಏನೇ ಹೇಳ್ತೀನಿ ನೋಡ್ರಿ, ಸ್ವಲ್ಪ ಡೋರ್ ಕ್ಲೋಸ್ ಮಾಡಿರಿ ಫಸ್ಟ್. ಅವನ್ನೆಲ್ಲ ಕೇಳಬೇಕು, ಬಟ್ ಮೊದಲಿದ್ದು ಡೋರ್ ಕ್ಲೋಸ್ ಮಾಡ್ಬೇಕು, ಆಮೇಲೆ ಇನ್ನೂ ಕ್ಲೋಸ್ ಮಾಡ್ಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ನಾ ಏನೇನು ಹೇಳ್ತೀನಿ ಆನ್ ಡೈಲಿ ಬೇಸಿಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ನಾ ಏನೇನು ಇಲ್ಲಿ ಡೈಲಿ ಹೇಳ್ಕೊಂತ ಹೋಗ್ತೀನಿ ಅದನ್ನು ನೀವು ಮನೆಗೆ ಹೋಗಿ ಡೈಲಿ ಮಾಡಿದ್ರಿ ಪರ್ಫೆಕ್ಟ್ ಬರಿಬೋದು. ಕ್ವಶನ್ಸ್ ಏನಾದ್ರು ಕೇಳಿ, ಒಂದು ದಿವಸ ಡಿಲೇ ಆದ್ರೂ ಮುಂದೆ ಡಿಲೇ ಹಾಕೊಂತ ಹೋಗ್ತಾ, ಕನ್ಸೆಪ್ಟ್ಸ್ ಹೊಡ್ಕೊಂತ ಹೋಗ್ತಾವು, ಪ್ರಾಬ್ಲಮ್ ಆಗುತ್ತೆ. ಈಗ ಹೇಳೀನಿ. ಸೊ ದಯವಿಟ್ಟು ಅವತ್ತಿಂದ ಏನು ವರ್ಕ್ ಇರ್ತೈತಿ ಸ್ಟ್ರಿಕ್ಟ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಭಾಳ 20 ಮಿನಿಟ್ಸ್ ಆಗುತ್ತೆ. ನಿಮ್ಮ 5 hours ಸ್ಟಡಿ ಒಳಗೆ 20 ಮಿನಿಟ್ಸ್ ಕೊಟ್ಟರೆ ಸಾಕು. ಅಂದ್ರೆ ಡೈಲಿ ಬೇಸಿಸ್ ಓದೋದು ಇಷ್ಟು ಮಾಡಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್. ಟೀಕ್ಯಾಪ್ ಅನ್ನತ್ತಿದ್ವಿ ನಾವು. ಎಷ್ಟನೇದು? ಫಾಸ್ಫರಸ್ ಟ್ರೈಕ್ಲೋರೈಡ್ ಇದ್ರೆ H3PO3, am I right? ಫಾಸ್ಫರಸ್ ಪೆಂಟಾಕ್ಲೋರೈಡ್ ಇದ್ರೆ POC ಇದ್ರಿ, ಫಾಸ್ಫರಸ್ ಆಕ್ಸಿಕ್ಲೋರೈಡ್. ಮತ್ತು ಇನ್ನೊಂದು ಪ್ರಾಡಕ್ಟ್ ಬರ್ತೈತೆ HCl. ಕರೆಕ್ಟ್? ಇಲ್ಲಿ ತನಕ ಆಗಿತ್ತೆ. ಇನ್ನೊಂದು ಏನಾಗಿತ್ತು? ಇಷ್ಟ ಆಗಿತ್ತು. ಓಕೆ, ನೆಕ್ಸ್ಟ್ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಸ್ವಲ್ಪ ನಿಮ್ಗೆ ಕೊಡ್ರಿ ಬುಕ್. ಎಲ್ಲರೂ 7A ತಂದಿರಿ? ಪೇಜ್ ನಂಬರ್ 31. ಪೇಜ್ ನಂಬರ್ 31 ತೆಗಿರಿ. ಅಲ್ಲಿ ನಾನು ಓದ್ಕೊಂತ ಬರೋದು ಎಕ್ಸ್ಪ್ಲೇನ್ ಮಾಡೋದ್ರೆ ಬರೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಗ್ರಿ ಸರಳ ಇತ್ತಂದ್ರೆ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ತೆಗೀರಿ ಬುಕ್. ಅಲ್ಲಿ ನೋಡ್ರಿ ಪೇಜ್ ನಂಬರ್ 31 ಒಳಗೆ ಸೆಕೆಂಡ್ ಅಂತ ಹಾಕ್ಯಾರ ಬೈ ಹಲೈಡ್ ಎಕ್ಸ್ಚೇಂಜ್. ಲಕ್ಷ ಕೊಡ್ರಿ, ಇಲ್ಲ ಇದು ಅಗ್ದಿ ಸರಳ ಐತೆ. ಮತ್ತೆ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ನೋಡೋಣ ಅಂತ. ಹಲೈಡ್ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಅಂದ್ರೆ ಏನ್ರಿ? ನಾ ಇದನ್ನ ಕೊಡ್ತೀನಿ, ನೀ ನಂಗೆ ಇದನ್ನ ಕೊಡು, ಇಷ್ಟ. ಹೆಂಗೆ ಗೊತ್ತನ್ರಿ? ಅಲ್ಕೈಲ್ ಕ್ಲೋರೈಡ್ ಇತ್ತಂದ್ರೆ ಅದನ್ನ ಅಲ್ಕೈಲ್ ಬ್ರೋಮೈಡ್ ಮಾಡೋದು. ನಾನೀಗ ಕ್ಲೋರೈಡ್ ಕೊಡ್ತೀನಿ, ನನಗೆ ಬ್ರೋಮೈಡ್ ಕೊಡು. ಹಂಗೆ ಎಕ್ಸಾಂಪಲ್ ಹೇಳ್ತೀನಿ ನಾನೀಗ. ಅಂದ್ರೆ ಇಷ್ಟು ನಿಮ್ಮ ಕಲೆಗೆ ಇತ್ತಂದ್ರೆ ಅದನ್ನ ರಿಯಾಕ್ಷನ್ ನೋಡಿದಾಗ ಈಸಿಲಿ ಅರ್ಥ ಆಗ್ತೈತಿ. ಒಂದು ಹಲೈಡಿಂದ ಇನ್ನೊಂದು ಹಲೈಡ್ ಮಾಡೋದ್ರಿ ಅಷ್ಟೇ. ಸ್ಪೆಸಿಫಿಕಲಿ ಸ್ಪೀಕಿಂಗ್ ಇದು ಅಯೋಡೋ ಅಲ್ಕೇನ್ಸ್ಗೆ ಅಥವಾ ಅಲ್ಕೈಲ್ ಅಯೋಡೈಡ್ಸ್ಗೆ. ಅಂದ್ರೆ CH3Br ಏನಿದೆ? CH3Br ಹೆಸರು ಹೇಳಿ. ಬ್ರೋಮಿನ. CH3Br ಹೆಸರು ಬ್ರೋಮಿನ. ಬ್ರೋಮೋಮೀಥೇನ್ ಅಥವಾ ಮೀಥೈಲ್ ಬ್ರೋಮೈಡ್. ಈ ಮೀಥೈಲ್ ಬ್ರೋಮೈಡ್ ನಾನು ಮೀಥೈಲ್ ಅಯೋಡೈಡ್ ಮಾಡ್ಬೇಕಂದ್ರೆ ಅದ್ರ Br ಹೋಗ್ಬೇಕು, I ಬರ್ಬೇಕು. ಏನಾಯ್ತು? ಎಕ್ಸ್ಚೇಂಜ್ ಆಯ್ತು. ಅದನ್ನ ಮಾಡಿಸೋ ರಿಯಾಕ್ಷನ್ನ ಇದು. ಸೊ ಕ್ಲೋರೈಡರ್ ಇರಲಿ, ಬ್ರೋಮೈಡರ್ ಇರಲಿ, ಜನರಲಿ ಫ್ಲೋರೈಡ್ಸ್ ಈಸಿಲಿ ಸಿಂಗಲ್ ಅಂತ ಹೇಳಿದ್ದೆ ಮೊನ್ನೆ. ಬ್ರೋಮೈಡ್, ಮೀಥೈಲ್ ಬ್ರೋಮೈಡ್, ಮೀಥೈಲ್ ಅಯೋಡೈಡ್, ಸಾರಿ ಮೀಥೈಲ್ ಬ್ರೋಮೈಡ್ ಅಥವಾ ಮೀಥೈಲ್ ಕ್ಲೋರೈಡ್ ಇತ್ತಂದ್ರೆ ಅದನ್ನ ಮೀಥೈಲ್ ಅಯೋಡೈಡ್ಗೆ ಕನ್ವರ್ಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಹಲೈಡ್ ಎಕ್ಸ್ಚೇಂಜ್ ಆಗ್ತಿಲ್ಲ. CH3Br ಇದ್ರೆ CH3I ಆಯ್ತು. ಏನು ಕಾನ್ಸ್ಟೆಂಟ್ ಉಳಿತು? CH3 ಉಳಿತು. ಏನು ಹೋಗಿ ಏನು ಬಂತು? ಬ್ರೋಮೈಡ್ ಹೋಗಿ ಅಯೋಡೈಡ್ ಬಂತು. ಏನು ಎಕ್ಸ್ಚೇಂಜ್ ಆಯ್ತು? ಹಲೈಡ್ ಎಕ್ಸ್ಚೇಂಜ್ ಆಯ್ತು. ಅದಕ್ಕೆ ಇದ್ರ ಹೆಸರನ್ನ ಹಲೈಡ್ ಎಕ್ಸ್ಚೇಂಜ್. ಇದ್ರದ್ದು ಪ್ರೊಸೆಸ್ ಹೆಸರು. ಈ ನೇಮ್ಡ್ ರಿಯಾಕ್ಷನ್ ಎರಡನೇದು ಬಂತು ನೋಡ್ರಿ. ಇದ್ರ ಹೆಸರು ಫಿಂಕಲ್ಸ್ಟೈನ್ ರಿಯಾಕ್ಷನ್. ಆ ಸೈಂಟಿಸ್ಟಿನ ಹೆಸರುದು. ಸೊ ನೇಮ್ಡ್ ರಿಯಾಕ್ಷನ್ಸ್ ನೀವು ಕಾಲಮ್ ಅಥವಾ ಪೇಜ್ ಏನೇನು ಮಾಡಿರ್ತಾರಲ್ಲ ಒಳಗೆ ಎರಡನೇ ಎಂಟ್ರಿ ಬಂತು. ಇವತ್ತು ಮನೆಗೆ ಹೋಗಿ ತೆಗಿಬೇಕು. ಜನರಲ್ ಫಾರ್ಮ್ ನೋಡ್ರಿ, RX plus NaI. ನೋಡ್ರಿ ಓದ್ಬಿಡ್ತೀನಿ. ಅಯೋಡೋ ಅಲ್ಕೇನ್ಸ್ ಕ್ಯಾನ್ ಬಿ ಆಬ್ಟೈನ್ಡ್ ಬೈ ಟ್ರೀಟಿಂಗ್ ಬ್ರೋಮೋ ಅಲ್ಕೇನ್ಸ್ ಆರ್ ಕ್ಲೋರೋ ಅಲ್ಕೇನ್ಸ್. ಅಥವಾ ಇದನ್ನ ಹೆಂಗೆ ಅನ್ಬೋದು? ಅಲ್ಕೈಲ್ ಬ್ರೋಮೈಡ್ಸ್ ಆರ್ ಅಲ್ಕೈಲ್ ಕ್ಲೋರೈಡ್ಸ್ ಅನ್ನ ಅಲ್ಕೈಲ್ ಅಯೋಡೈಡ್ಸಿಗೆ ಮಾಡೋದು. ಅವು ಕಾಮನ್ ನೇಮ್ ಜನರಲ್ ಫಾರ್ಮ್. ಇದು
IUPAC name of general form. Iodoalkanes can be obtained by treating bromoalkanes or chloroalkanes. ಬ್ರೋಮೋ ಅಥವಾ ಕ್ಲೋರೋ ಇದನ್ನ ಅಯೋಡೋ ಮಾಡೋದು ಇದು ಅಷ್ಟೆ. ಸೊ ವಿತ್ ಸೊಲ್ಯೂಷನ್ ಆಫ್ ಸೋಡಿಯಂ ಅಯೋಡೈಡ್ ಇನ್ ಅಸಿಟೋನ್. ಇನ್ ಅಸಿಟೋನ್ ಅಂದರೆ ಲಕ್ಷ ಐತಿದ್ರೆ ಎಲ್ಲರಿಗೂ ಇಲ್ಲ. ಇನ್ ಅಸಿಟೋನ್ ಅಂದರೆ ನಮ್ಮದು ಸಾಲ್ವೆಂಟ್. ಈಗ ಜನರಲಿ ರಿಯಾಕ್ಷನ್ ಡ್ರೈ ಮಾಡಂಗಿಲ್ಲ, ಎಲ್ಲೂ ಡ್ರೈ ರಿಯಾಕ್ಷನ್ಸ್ ಮಾಡಂಗಿಲ್ಲ, ಅದೊಂದು ಸಾಲ್ವೆಂಟ್ನಾಗ ಮಾಡ್ತಿರ್ತಾರೆ. ಜನರಲಿ ನೀರು ಇರ್ತದೆ, ಇಲ್ಲಿ ಅಸಿಟೋನ್ ಐತೆ. ಒಮ್ಮೊಮ್ಮೆ ನೀರು ಯಾಕೆ ತೊಗೊಳಂಗಿಲ್ಲ ಜನರಲಿ ಲಕ್ಷ ಕೊಡ್ರಿ, ಇಲ್ಲಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಒಳಗೆ ನೀರನ್ನು ಸಾಲ್ವೆಂಟಾಗಿ ಜನರಲಿ ತೊಗೊಳಂಗಿಲ್ಲ, ಬಿಕಾಸ್ ಅದು ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್. ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಬೆನ್ಝೀನ್, ಟಾಲ್ವಿನ್, ಅಸಿಟೋನ್ ಇಂಥವ್ನು ತೊಗೊತಾರೆ ಆರ್ಗ್ಯಾನಿಕ್ ರಿಯಾಕ್ಷನ್ಸು. ಯಾಕಂದ್ರೆ ಲೈಕ್ ಡಿಸಾಲ್ವ್ಸ್ ಲೈಕ್ ಸೊಲ್ಯೂಷನ್ಸ್ ಚಾಪ್ಟರ್ ನಾನು ಹೇಳಿದ್ ನೋಡ್ರಿ. ಸೊಲ್ಯೂಟು ಸಾಲ್ವೆಂಟು ಅದ್ರದ್ದು ಫ್ರೀಕ್ವೆನ್ಸಿ ಮ್ಯಾಚ್ ಆದ್ರೆ, ಫ್ರೀಕ್ವೆನ್ಸಿ ಅಂದ್ರೆ ಹಂಗೆ ಲಿಟ್ರಲಿ ಫ್ರೀಕ್ವೆನ್ಸಿ ಅಲ್ಲ, ಅದ್ರದ್ದು ಕ್ಯಾರೆಕ್ಟರ್ ಇದ್ರ ಕ್ಯಾರೆಕ್ಟರ್ ಮ್ಯಾಚ್ ಆದ್ರೆ ಅದು ಇದರ ಕರಗ್ತೈತಿ. ಸೊ ಇನ್ಆರ್ಗ್ಯಾನಿಕ್ ಸೊಲ್ಯೂಟ್ಸ್ ಡಿಸಾಲ್ವ್ ಇನ್ ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಆರ್ಗ್ಯಾನಿಕ್ ಸೊಲ್ಯೂಟ್ಸ್ ಡಿಸಾಲ್ವ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಸೊ ಇಲ್ಲಿ ಅಸಿಟೋನ್ ಏನು ನಮ್ಮದು ಸಾಲ್ವೆಂಟ್. ಓಕೆ, ಸೊ ಏನು ಮಾಡಕತ್ತೀವಿ, ಅಲ್ಲಿ ಜನರಲ್ ಫಾರ್ಮ್ ಬರೆದ್ಬಿಡ್ತೀನಿ ನಾನು. RX ಪ್ಲಸ್ NaI ಅಂದ್ರೆ ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟೋನ್. ಅಗದಿ ಸರಳ ನೋಡ್ರಿ, ಏನಾಗುತ್ತೆ, ನಂಗೆ ಏನು ಮಾಡಕ್ಕೆ ಹೊಂಟೀನಿ ನಾನು, ಅಲ್ಕೈಲ್ ಅಯೋಡೈಡ್ ಮಾಡಕ್ಕೆ ಹೊಂಟೀನಿ. ಸೊ ಇವನ್ನೆರಡು ಸೇರಿ RI, ಉಳಿದೇನು NaX, ಹೌದಿಲ್ಲ? ಸೊ RX ಇದ್ದಿದ್ದು RI ಮಾಡೋದು ಅಂದ್ರೆ ಈ X CL ಇರುತ್ತೆ, BR ಇರುತ್ತೆ. ಅರ್ಥ ಆತ? ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂದ್ರೆ ಏನು? ಕ್ಲೋರೈಡ್ಸ್ ಮತ್ತು ಬ್ರೋಮೈಡ್ಸ್ ಅನ್ನು ಅಯೋಡೈಡ್ಸ್ಗೆ ಕನ್ವರ್ಟ್ ಮಾಡೋ ರಿಯಾಕ್ಷನ್. ಅಲ್ಕೈಲ್ ಕ್ಲೋರೈಡ್ಸ್ ಮತ್ತು ಅಲ್ಕೈಲ್ ಬ್ರೋಮೈಡ್ಸ್ ಅನ್ನ ಅಥವಾ ಏನದು ಕ್ಲೋರೋ ಅಲ್ಕೇನ್ಸ್ ಮತ್ತು ಬ್ರೋಮೋ ಅಲ್ಕೇನ್ಸ್ ಅನ್ನ ಅಯೋಡೋ ಅಲ್ಕೇನ್ಸ್ ಆಗಿ ಕನ್ವರ್ಟ್ ಮಾಡೋ ರಿಯಾಕ್ಷನ್ಗೆ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಅಂತೀವಿ. ಸೊ ಇಲ್ಲಿ X ಇದ್ದಲ್ಲಿ ಏನೇನು ಹಾಕ್ಬೋದು, ಕ್ಲೋರಿನ್ ಅಥವಾ ಬ್ರೋಮಿನ್, ಎರಡು ಆಪ್ಷನ್. ಅಯೋಡಿನ್ ಹಾಕ್ತೀರೇನ್ರಿ? ಅಯೋಡಿನ್ ತರಕ್ಕೆ ಹೊಂಟೀವಿ ನಾವು. ಸೊ ಅಯೋಡಿನ್ ಅಂತೂ ಬರಂಗಿಲ್ಲ, ಫ್ಲೋರಿನ್ ಅಂತೂ ಜನರಲಿ ಬರಂಗಿಲ್ಲ. ಅದ್ರ ಬಗ್ಗೆ ನೋಡೋಣ ಅದಕ್ಕೆ, ಅದು ಭಾಳ ಹಂಗಂತ. ಮತ್ತು ಫ್ಲೋರೈಡ್ಸ್ ಇಲ್ಲೇ ಇಲ್ಲ, ಮಿಥೈಲ್ ಫ್ಲೋರೈಡ್ ಐತಿ, ಈಥೈಲ್ ಫ್ಲೋರೈಡ್ ಐತಿ, ಮತ್ತು ನೀನು ಬರಂಗಿಲ್ಲ, ಈಸಿಲಿ ಬರಂಗಿಲ್ಲ ಅಂತ ಹೇಳಿ, ಬರಂಗಿಲ್ಲ ಅಂತ ಹೇಳಿಲ್ಲ. ಅದ್ರ ಟಾಪಿಕ್ ಬಂದಾಗ ಡಿಸ್ಕಷನ್ ಮಾಡೋಣ ಅಂತ. ಸೊ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅನ್ಕೊಳ್ಳಿ, ನಿಮ್ಮ ತಲೆಗೆ ಏನು ಬಂದ್ಬಿಡ್ಬೇಕು, ಫಿಂಕಲ್ಸ್ಟೈನ್ ಅಂದ್ರೆ ಹಲೈಡ್ ಎಕ್ಸ್ಚೇಂಜ್. ಹಲೈಡ್ ಎಕ್ಸ್ಚೇಂಜ್ ಅಂದ್ರೆ ಒಂದು ಹಲೈಡ್ ಹೋಗ್ಬೇಕು, ಇನ್ನೊಂದು ಹಲೈಡ್ ಬರಬೇಕು. ಬರೋದು ಯಾವ್ದು ಫಿಕ್ಸ್ ಆಗಿ ಇಟ್ಕೋಬೇಕು, ಅಯೋಡಿನ್. ಹೋಗುವ ಎರಡು ಕ್ಲೋರಿನ್ ಬ್ರೋಮಿನ್. ಸ್ಟೂಡೆಂಟ್ ಒಮ್ಮೆ ನಿಮ್ಗೆ ಇದು ಜನರಲ್ ಫಾರ್ಮ್ ಗೊತ್ತಾತಂದ್ರೆ ಮುಂದೆ ಯಾವ್ದು ಎಕ್ಸಾಂಪಲ್ ತಗೋಬೋದು. ನಾ ಇಲ್ಲಿ R ಇದ್ದಲ್ಲೇ ಈಥೈಲ್ ಹಾಕ್ತೀನಿ ಅನ್ಕೋ. ಈಥೈಲ್ ಅಂದ್ರೆ ಏನು? CH3 ಅಂದ್ರೆ ಮಿಥೈಲ್, C2H5 ಅಂದ್ರೆ ಈಥೈಲ್, C2H5. X ಇದ್ದಲ್ಲಿ ಯಾವ್ದ್ರ ಹಾಕ್ರಿ, ಕ್ಲೋರಿನ್ ಬ್ರೋಮಿನ್, ಯಾವ್ದ್ರ Cl ಅಂದ್ರೆ ಏನಾಗ್ತದೆ, ಈಥೈಲ್ ಕ್ಲೋರೈಡ್ ಆದ. ಇದನ್ನ ನಾನು ಸೋಡಿಯಂ ಅಯೋಡೈಡ್ ಜೋಡಿ ಇನ್ ಪ್ರೆಸೆನ್ಸ್ ಆಫ್ ಅಸಿಟೋನ್ ಮಾಡಿಬಿಟ್ರೆ ಏನಾಗತ್ರಿ, ಇದು ಇಲ್ಲೇ ಬಂದ್ಬಿಡ್ತೈತಿ. ಏನಾಯ್ತು, C2H5I ಪ್ಲಸ್ ಉಪ್ಪು, ಹೌದಿಲ್ಲ? NaCl ಬಂತಿಲ್ಲ, ಅದು ನಮ್ದು ಮೇನ್ ಪ್ರಾಡಕ್ಟ್, ಹೌದಿಲ್ಲ? ಅದು ಬೈ ಪ್ರಾಡಕ್ಟ್, ಅದಕ್ಕೆ ಬೈ ಮಾಡ್ಬೇಕು. ಸೊ ನಮ್ಮ ಮೇನ್ ಪ್ರಾಡಕ್ಟ್ ಇದೆ. ಕ್ಲೋರೈಡ್ ಇದ್ದು ಅಯೋಡೈಡ್ ಆಯ್ತು. ಕ್ಲೋರೈಡ್ ಅಥವಾ ಬ್ರೋಮೈಡ್ ಇದ್ದು ಅಯೋಡೈಡ್ ಮಾಡೋ ರಿಯಾಕ್ಷನ್ ಯಾವುದು? ಇಷ್ಟೊತ್ತನ್ನ ಹೇಳಿ ಹೆಂಗಿರ್ತೀರಿ, ಫಿಂಕಲ್ಸ್ಟೈನ್ ಅಥವಾ ಯಾಸ್ಟೈನ್, ಫಿಂಕಲ್ಸ್ಟೈನ್ ಅದು. ಮತ್ತೇನೋ ಬೇರೆ ಪ್ರೊನೌನ್ಸಿಯೇಷನ್ ಮಾಡ್ತೀನಿ, ಫೈಂಕ್. ಓಕೆ, ಹೆಂಗರ ಅಂತೀರಿ ನೀವು. ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂದ್ರೆ ಅಂದ್ಕೂಳೆ ನಿಮ್ಗೆ ನೋಡ್ರಿ, ಹಲೈಡ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂದ್ರೆ ಫಿಂಕಲ್ಸ್ಟೈನ್ ಅಂತ ಬರಬೇಕು. ಫಿಂಕಲ್ಸ್ಟೈನ್ ಅಂದ್ರೆ ಹಲೈಡ್ ಎಕ್ಸ್ಚೇಂಜ್. ಏನಿದ್ದು ಏನು ಮಾಡೋದು, ಬ್ರೋಮೈಡ್ ಅಥವಾ ಕ್ಲೋರೈಡ್ ಇದನ್ನು ಅಯೋಡೈಡ್ ಮಾಡೋದು ಯೂಸಿಂಗ್ ಸೋಡಿಯಂ ಅಯೋಡೈಡ್ ಇನ್ ಅಸಿಟೋನ್. ಯೂಸಿಂಗ್ ಸೋಡಿಯಂ ಅಯೋಡೈಡ್ ಇನ್ ಅಸಿಟೋನ್. ಕ್ಲಿಯರ್? ನೆಕ್ಸ್ಟ್ ಸಾಟ್ಸ್ ರಿಯಾಕ್ಷನ್. ಇದು ನೇಮ್ಡ್ ಸಾಟ್ಸ್ ರಿಯಾಕ್ಷನ್. ಇದು ಥರ್ಡ್ ನೇಮ್ಡ್ ರಿಯಾಕ್ಷನ್ ಬಂತು. ಇಲ್ಲೇ ಫ್ಲೋರೈಡ್ಸ್ ತೊಗೊಂಬರ್ತೀವಿ ನಾವು. ದಿಸ್ ಇಸ್ ದ ಓನ್ಲಿ ಮೆಥಡ್ ಟು ಪ್ರಿಪೇರ್ ಫ್ಲೋರೈಡ್ಸ್. ಉಳ್ಕಿದ್ಲೇನೂ ಮಾಡ್ಬೋದು, ವಿತ್ ಡಿಫಿಕಲ್ಟಿ ಮಾಡ್ತೀವಿ. ಈಸಿಲಿ ಮಾಡ್ಬೇಕಂದ್ರೆ ಇದೇ ಮೆಥಡ್. ಯಾವ ಮೆಥಡ್? ಸಾಟ್ಸ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ, ಓದನಂತ, alkyl fluorides can be
Alkyl fluorides can be obtained by ಅಲ್ಲಿ ಲಕ್ಷ ಐತಿರಿ ಎಲ್ಲರದು. Alkyl fluorides can be obtained by heating alkyl chlorides or alkyl bromides with metallic fluorides such as AgF ಅಂದ್ರೆ silver fluoride, mercuric fluoride, COF2 ಅಂದ್ರೆ cobalt fluoride, SbF3 ಅಂದ್ರೆ antimony fluoride. What metal fluoride? ಇಲ್ಲಿ ನೋಡ್ರಿ, what is the common thing between Finkelstein reaction and Schwarz reaction? We start with chlorides or bromides. ಹೌದಿಲ್ಲ? Finkelstein reaction ಒಳಗೆ ತಗೊಂಡು ಏನು ಬರ್ತೀವಿ? ಅಯೋಡೈಡ್ಸ್. ಸ್ಟಾರ್ಟಿಂಗ್ ಎದರಿಂದ ಮಾಡ್ತೀವಿ? ಕ್ಲೋರೈಡ್ಸ್ ಅಥವಾ ಬ್ರೋಮೈಡ್ಸ್. ಶಾರ್ಟ್ಸ್ ರಿಯಾಕ್ಷನ್ ಒಳಗೂ ಸ್ಟಾರ್ಟ್ ಮಾಡೋದು ಕ್ಲೋರೈಡ್ಸ್ ಮತ್ತು ಬ್ರೋಮೈಡ್ಸ್, ಬಟ್ ತೊಗೊಂಡು ಹೋಗೋದು ಫ್ಲೋರೈಡ್ಸ್. ಓನ್ಲಿ ಡಿಫರೆನ್ಸ್ ಇದೆ. ಮತ್ತೇನೇನು ಡಿಫ್ರೆನ್ಸ್? ಇಲ್ಲೇ ಸಾಲ್ವೆಂಟ್ ಇಲ್ಲ, ಹೌದಿಲ್ಲ? ಒಂದು ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಬ್ರೋಮೋಮೀಥೇನ್ ಪ್ಲಸ್ ಸಿಲ್ವರ್ ಫ್ಲೋರೈಡ್ ಏನಾಯ್ತು? Br ಹೋತು, F ಬಂತು. ಇದು ಒಂದು ಟೈಪ್ ಹಲೈಡ್ ಎಕ್ಸ್ಚೇಂಜ್. ಸೊ Br ಹೋತು, F ಬಂತು, CH3Br ಇದು CH3F ಆಯ್ತು. ಬ್ರೋಮೋಮೀಥೇನ್ ಇದ್ದಿದ್ದು ಫ್ಲೋರೋಮೀಥೇನ್ ಆಯ್ತು. ಅದರ Br ಹೋಗಿತ್ತಲ್ಲ ಅದು ಮತ್ತು ಸಿಲ್ವರ್ ಸೇರಿ ಸಿಲ್ವರ್ ಬ್ರೋಮೈಡ್. ಸಿಂಪಲ್. ಕೆಳಗೆ ಇನ್ನೊಂದು ಎಕ್ಸಾಂಪಲ್ ಐತಿ, ಅಲ್ಲಿ ಮರ್ಕ್ಯುರಸ್ ಕ್ಲೋರೈಡ್ ಮರ್ಕ್ಯುರಸ್ ಫ್ಲೋರೈಡ್ ಯೂಸ್ ಮಾಡ್ಯಾರ. ಸೊ Cl ಹೋಗೈತಿ, F ಬಂದೈತಿ. ದಿಸ್ ಈಸ್ ವೆರಿ ಸಿಂಪಲ್. ಓಕೆ, ಸೊ ಮೂರು ರಿಯಾಕ್ಷನ್, ಮೂರು ನೇಮ್ಡ್ ರಿಯಾಕ್ಷನ್ ಬಂದ್ವಿ. ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಒಳಗೆ ಮೂರು ನೇಮ್ಡ್ ರಿಯಾಕ್ಷನ್. ಒಂದಿದ್ದು ಡಾರ್ಜನ್ಸ್, ಎರಡನೇದು ಫಿಂಕಲ್ಸ್ಟೈನ್, ಮೂರನೇದು ಶಾರ್ಟ್ಸ್. ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಇವು ನೇಮ್ಡ್ ರಿಯಾಕ್ಷನ್ಸ್ ಏನಿರ್ತಾವಲ್ರಿ ಅವನ್ನ ಕೇಳೋ ಪ್ರೊಬಬಿಲಿಟಿ ಭಾಳ ಇರ್ತೈತಿ. ಆ ನೇಮ್ಡ್ ಒಳಗೆ ಯಾವ್ಯಾವ ಮತ್ತು ಅಂತ ಹೇಳ್ಕೊಂತ ಹೋಗ್ತೀನಿ. ಈಗ ಸದ್ಯ ಮೂರರಾಗ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರೆ ಡಾರ್ಜನ್ಸ್. ಓಕೆ, ಹಂಗಂತ ಇವು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇವು ಆಲ್ ನೇಮ್ಡ್ ರಿಯಾಕ್ಷನ್ಸ್ ಆರ್ ಇಂಪಾರ್ಟೆಂಟ್. ಇದ್ದಿದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಡಾರ್ಜನ್ಸ್. ಓಕೆ, ಈಗ ಏನಾದ್ರು ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ 5 ಆದ್ವಲ್ರಿ. ಈಗ ಮೊದ್ಲ 3 ಆಗಿದ್ವು, ಇವತ್ತ 2 ಆದ್ವು. ಈಗ ನೆಕ್ಸ್ಟ್ ಇನ್ನೊಂದಿಷ್ಟು ಅದಾವ್ರಿ ಮೆಥಡ್ಸ್ ಆಫ್ ಪ್ರಿಪರೇಷನ್. ಓಕೆ, ನೆಕ್ಸ್ಟ್ ಫ್ರಮ್ ಹೈಡ್ರೋಕಾರ್ಬನ್ಸ್ ಅಂತ ಐತೆ ನೋಡ್ರಿ. ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನ್ರಿ? ಅಲ್ಕೇನ್ಸ್, ಅಲ್ಕೀನ್ಸ್, ಅಲ್ಕೈನ್ಸ್, ಇವಾಗಲ್ಲ ಹೈಡ್ರೋಕಾರ್ಬನ್ಸ್ ಅಂದ್ರೆ ಅದ್ರಾಗ ಏನೇನು ಇರ್ಬೇಕು? ಕಾರ್ಬನ್, ಹೈಡ್ರೋಜನ್ ಇದ್ರೆ ಹೈಡ್ರೋಕಾರ್ಬನ್ಸ್ ಅವು. ಸೊ ಈ ಹೈಡ್ರೋಕಾರ್ಬನ್ಸ್ಲೆ ಹ್ಯಾಲೋ ಅಲ್ಕೇನ್ಸ್ ಹೆಂಗೆ ತೊಗೊಂಬರೋದು? ಈಗ ನಾವು ಲಕ್ಷ ಕೊಡ್ರಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ಶಾರ್ಟ್ಸ್ ಫಿಂಕಲ್ಸ್ಟೈನ್ ಬಿಟ್ಬಿಡ್ರಿ. ಇವೆರಡು ಬಿಟ್ರೆ ಉಳ್ಕಿದ್ದೆಲ್ಲ ಫ್ರಮ್ ಆಲ್ಕೋಹಾಲ್ಸ್ ಇದ್ವಿಲ್ಲ, ಹಂಗೆ ಇವು ಫ್ರಮ್ ಹೈಡ್ರೋಕಾರ್ಬನ್ಸ್. ಅದ್ರೊಳಗೆ ಒಂದೇದು ಫ್ರಮ್ ಅಲ್ಕೇನ್ಸ್ ಬೇರೆ, ಆಮೇಲೆ ಫ್ರಮ್ ಅಲ್ಕೀನ್ಸ್ ಬೇರೆ. ಸೊ ವಿಲ್ ಸ್ಟಾರ್ಟ್ ವಿತ್ ಅಲ್ಕೇನ್ಸ್. ಫ್ರಮ್ ಅಲ್ಕೇನ್ಸ್ ಅಲ್ಕೇನ್ಸ್ ಅಂದ್ರೆ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಇವ ಅಲ್ಕೇನ್ಸ್. ಸೊ ನಾನು ಮೀಥೇನ್ ಎಕ್ಸಾಂಪಲ್ ತೊಗೊತೀನಿ. CH4 ಇದನ್ನ ಕ್ಲೋರಿನ್ ಜೋಡಿ ರಿಯಾಕ್ಟ್ ಮಾಡ್ತಾರೆ. ಕ್ಲೋರಿನ್ ಅಂದ್ರೆ Cl ಬರೀಬೇಕು ಅದಲ್ರಿ. ಇಲ್ಲೇ ಬರೀ Cl ಬರ್ದಿಯಲ್ಲ. ಈ ಕ್ವಶನ್ ಬರ್ತೈತನ್ರಿ ನಿಮ್ಗೆ? ಈ ಕ್ವಶನ್ ಬಂದ್ರೆ 10ನೇದು ಕಳಿಸ್ಬಿಡ್ತೀನಿ ನಿಮ್ಗೆ ವಾಪಸ್. ನಾವು ಕೇಳಿವನಿ ನಾವೇನ್ರ Cl2 ಅಲ್ಲ ಇದು Cl ಅಂದೀವನ ಸುಳ್ಳ ತಾನ ಅಂತಂದು ತಾನು. ಕ್ಲೋರಿನ್ ಜೋಡಿ ಏನೇನು ರಿಯಾಕ್ಟ್ ಮಾಡಿದ್ವಿ ನಾವು? ಅಲ್ಕೇನ್ ತೊಗೊಂಡ್ವಿ. ಅಲ್ಕೇನ್ ಎದುರು ರಿಯಾಕ್ಟ್ ಮಾಡಿದ್ವಿ? ಕ್ಲೋರಿನ್ ಅಥವಾ ಹ್ಯಾಲೋಜನ್. ಫ್ಲೋರಿನ್ F2, ಕ್ಲೋರಿನ್ Cl2, ಬ್ರೋಮಿನ್ Br2, ಅಯೋಡಿನ್ I2. ಸೊ ನಾನೀಗ ಕ್ಲೋರಿನ್ ತೊಗೊಂಡ್ವಿ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. Hµ1 ಬರೆದ್ರೆ ಸನ್ಲೈಟ್ ಇರುತ್ತೆ. E = Hµ. ಯಾರವ ಕೊಟ್ಟವ? ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ, ಇಫ್ ಐ ಆಮ್ ನಾಟ್ ರಾಂಗ್. ಐನ್ಸ್ಟೈನ್ ಹೇಳಿದನ್ರಿ ಇದು ಅಲ್ರಿ. ಫೋಟಾನ್ ಪ್ರತಿಯೊಂದು ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ, ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. ಐನ್ಸ್ಟೈನು ಅದ್ರಾಗ ಕಾಂಟ್ರಿಬ್ಯೂಷನ್ ಐತಿ, ಇಬ್ಬರು ಸೇರೇ ಮಾಡಿದ್ದೈತದು. ಓಕೆ, ಇರ್ಲಿ ಬಿಡ್ರಿ ನಮಗೆ. Hµ ಅಂದ್ರೆ ಸನ್ಲೈಟ್. ಸನ್ಲೈಟ್ ಅಂದ್ರೆ ಸೂರ್ಯನ ಬಿಸಿಲಾಗ ಇದು ಮಾಡ್ತೀವಿ, ಒಳಗೆ ಮಾಡಂಗಿಲ್ಲ ಅಂತ. ವಿಟಮಿನ್ ಡಿ ತೊಗೋಕೊಂತ ಆ ರಿಯಾಕ್ಷನ್ನು ಆಗಲಿ, ನಮಗೊಂದು ಸ್ವಲ್ಪ ವಿಟಮಿನ್ ಡಿ ಬರಲಿ ಅಂತಂದು ಹೊರಗೆ ಕುಂತು ಮಾಡೋದಿಲ್ಲ. ಏನಾಗುತ್ತೆ? ಅಗದಿ ಸರಳ.
ಒಂದಿಷ್ಟು ಹೆಂಗೆ ಗೊತ್ತಂದ್ರೆ ಇವು ಲಕ್ಷ ಕೊಡ್ರಿ ಒಂದು ಸ್ವಲ್ಪ. ನೀವು ತಲೆಯಾಗ ಏನು ಇಟ್ಕೋಬೇಕು, ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಒಳಗೆ ನಾವು ಏನು ತೊಗೊಳಕ್ಕೆ ಹೊಂಟೀವಿ. ಈಗ ನಮ್ಗೆ ಏನು ಬೇಕಪ್ಪ, ಇಲ್ಲೇ ಪ್ರಾಡಕ್ಟ್ನಾಗ ನಿಮ್ಗೆ ಏನು ಬೇಕು ಹಂಗೆ ವಿಚಾರ ಮಾಡಿ ಹೇಳ್ರಿ. ಈ ರಿಯಾಕ್ಷನ್ ಯಾಕೆ ಮಾಡಾಕತ್ತೀವಿ? ಇದು ಏನಿದೆ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ಅಲ್ಕಾಲ್ ಹಲೈಡ್ ಅಥವಾ ಹಲೋ ಅಲ್ಕೇನ್ಸ್. ಹಾಂ, ಅದು ಬರ್ಬೇಕು ಅಂತ ವಿಚಾರ ಮಾಡಿ ಏನು ತೆಗಿಬೇಕು ತೆಗಿಬಿಡ್ಬೇಕು. ಅದ್ರಾಗ ಎಲ್ಲ ವರ್ಕೌಟ್ ಆಗಂಗಿಲ್ಲ, ಬಟ್ ಒಮ್ಮೆ ವರ್ಕೌಟ್ ಆಗ್ತಾವೆ. ಈಗ ನನಗೇನು ಬೇಕಪ್ಪ, ಮೀಥೈಲ್ ಕ್ಲೋರೈಡ್ ಅಲ್ಕೈಲ್ ಹಲೈಡ್, ಇದ್ರಾಗಿಂದ ಒಂದು ಹೈಡ್ರೋಜನ್, ಇದ್ರಾಗಿಂದ ಒಂದು ಕ್ಲೋರಿನ್, ಎರಡು ಸೇರಿ HCl. ಹೌದಿಲ್ಲ? ಹಾಂ. ಸೊ ಈಗ ಇದಿಷ್ಟು ಈಸಿ ಇತ್ತು, ವರ್ಕೌಟ್ ಆಯ್ತು. ಮುಂದೆ ಡಿಫಿಕಲ್ಟ್ ಇರ್ತಾವೆ. ಅವಾಗ ಏನು ಮಾಡೋದು ಗೊತ್ತನ್ರಿ, ಏನು ಬರ್ಬೇಕು ಅಂತಂದು ಫಿಕ್ಸ್ ಇಟ್ಕೊಳ್ಬೇಕು. ನೀವು ಏನು ಮಾಡಕ್ಕೆ ಹೊಂಟ್ರಿ ಅನ್ನೋದು ಗೊತ್ತಿಲ್ಲ ಅಂದ್ರೆ ರಿಯಾಕ್ಷನ್ ಪಾಯಿಂಟ್ಲೆಸ್. ಇಲ್ಲ ಪೂರ ಗಟ್ಟಿ ಹೊಡಿಬೇಕು, ಪೂರ ಬ್ಯಾಟ್ ಹೊಡಿಬೇಕು. ಹಂಗೆ ಒಂದು 5 ಇದ್ರೆ ಮಾಡ್ಬೋದಾ? 100 ಅದಾವ. ಸೊ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಮುಂದುವರಿಯೋದು ಬೆಟರ್. ಸೊ ಈಗ ಮೆಥಡ್ ಆಫ್ ಪ್ರಿಪ್ರೇಷನ್, ಓಕೆ, ಇದು ಬರ್ಬೇಕಂದ್ರೆ ರಿಯಾಕ್ಟೆಂಟ್ಸ್ ಏನದಾವು, ಸ್ವಲ್ಪ ಕಾಮನ್ ಸೆನ್ಸ್ಲೇ ಮಾಡ್ಬೋದು. ಇದನ್ನ ಬರೇ ಕಾಮನ್ ಸೆನ್ಸ್ಲೇ ವರ್ಕೌಟ್ ಆಗತ್ತನೇ ಇಲ್ಲ, ಫ್ಯಾಕ್ಟರ್ಸ್ ಭಾಳ ಅದ. ಸೊ ಕಾಮನ್ ಸೆನ್ಸ್ ಇತ್ತಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇದು ತೊಗೊಂಡು ನಂಗೆ ಆಲ್ಕೋಹಾಲ್ ಮಾಡಕ್ಕೆ ಹೊಂಟೀನಿ ಅಂದ್ರೆ 6 ಇರಬೇಕು, ಅಂದ್ರೆ ಅಲ್ಕೈಲ್ ಗ್ರೂಪ್ ಇರಬೇಕು, ಒಂದು OH ಇರಬೇಕು, 6 OH ಕೂಡಿಸಿ ಬಿಡ್ಬೇಕು. ಇಟ್ಟ ಮೇಲೆ ನಿಮ್ಮ ರಿಯಾಕ್ಟೆಂಟ್ಸ್ ಒಳಗೆ ಏನು ಉಳ್ದಾವ ನೋಡ್ಕೋಬೇಕು, ನೋಡಿ ಬೈ ಪ್ರಾಡಕ್ಟ್ ಬರ್ಬೇಕು. ಅಂದ್ರೆ ಅವಾಗ ನೀವು ಬೈ ಪ್ರಾಡಕ್ಟ್ ಬರೀ ಮುಂದೆ 1-2 ಸಲ ಓದಿದ್ರಿ ಅಂದ್ರೆ ಓಕೆ ಬೈ ಪ್ರಾಡಕ್ಟ್ ಇದು ಅಲ್ಲ ಇದು ಅಂತ ನೆನಪಾಗತ್ತೆ. ಅವಾಗ ಏನೋ ಗಂಧ ಗಾಳಿ ಇಲ್ಲ ಅಂದ್ರೆ ಏನೋ ಒಂದು ಸುಡ್ಕಾಡು ಬರೀತೀರಿ. ಅವಾಗ ಇದಕ್ಕೆ 3 ಮಾರ್ಕ್ಸ್ ಇದ್ರೆ ನಾವು 1 ಅಥವಾ 1.5 ಕೊಡ್ತಾವೆ. ಬೈ ಪ್ರಾಡಕ್ಟು ಅಷ್ಟೇ ಇಂಪಾರ್ಟೆಂಟ್. ನಮ್ಗೆ ಏನು ಬೇಕು ಅದು ಬರ್ದಿವಲ್ಲ ಅಂದ್ರೆ ಇದನ್ನು ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮ್ಗೆ ಇದು ಯಾವಾಗ ನಾ ಈಗೇನು ಆಗೋ ಟ್ರಿಕ್ ಹೇಳಿದೆ ಅಂದರೆ ಎದಕ್ಕೆ ಉಪಯೋಗ ಆಗುತ್ತೆ, ಇದಕ್ಕೆ ಉಪಯೋಗ ಆಗುತ್ತೆ. ಸಣ್ಣ ಪಾಯಿಂಟ್ಸ್, ಸಣ್ಣ ಪ್ಯಾರಾಮೀಟರ್ಸ್, ಸಣ್ಣ ಕೆಟಲಿಸ್ಟ್ ಏನಿಟ್ಟು ಒಂದಿಷ್ಟು ರಿಯಾಕ್ಷನ್ಸ್ ಹೆಂಗೆ ಬರ್ತಾವೆ, ಮುಂದೆ ಈ ಟೆಂಪ್ರೇಚರ್ ಹೆಂಗೆ ಮಾಡಬೇಕು, ಇಂಥವೆಲ್ಲ ಬರ್ತಾವೆ. ಅವಾಗ ನೀವು ದಿವಸ ಅದು ಓಕೆ ಇವತ್ತಿನ 5 ರಿಯಾಕ್ಷನ್ ಇವು ಅವನೊಂದು 5 ಸಲ ಅಂದ್ಬಿಟ್ರಿ ಅಂದ್ರೆ ದಿವಸ 5 ಆಗ್ಬಿಟ್ಟು ಅಂದ್ರೆ ನಿಮ್ಮ ಎಕ್ಸಾಮ್ ಟೈಮ್ ಬರೋ ಎಲ್ಲ ರಿಯಾಕ್ಷನ್ಸ್ ಪರ್ಫೆಕ್ಟ್ ಆಗಿಬಿಡ್ತಾವೆ. ಸೊ ಅವ್ರು ಏನು ಕೇಳಿದ್ರು ಹೆಂಗೆ ಕೇಳಿದ್ರು ನೀವು ಬರೀಬೋದು. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು, ಮಾಡ್ತಿರಲ್ಲ? ಹಾಂ, ಓಕೆ. ಸೊ ಓಕೆ, ಇದು ಇನ್ನು ಫ್ರಾಮ್ ಅಲ್ಕೇನ್ಸ್ ಮುಗೀತು. ಏನು ಮಾಡೋದು ಹೇಳಿ? ಫ್ರಾಮ್ ಅಲ್ಕೇನ್ಸ್ ಅಂದ್ರೆ ಆಬ್ವಿಯಸ್ಲಿ ಒಂದು ರಿಯಾಕ್ಟೆಂಟ್ ಅಲ್ಕೇನ್ ಇರಬೇಕಾ? ಆಮೇಲೆ HX ಅಲ್ಲ, ಹ್ಯಾಲೋಜನ್, ಕ್ಲೋರಿನು, ಬ್ರೋಮಿನು, ಅಯೋಡಿನ್ ಇವು. ಸೊ ಏನಾಗುತ್ತೆ ರೀ, ಒಂದು ಹೈಡ್ರೋಜನ್ ಹೋಗುತ್ತಾ ಅಲ್ಕೇನ್ನಾಗಿಂದ, ಇದ್ರಾಗಿಂದ ಒಂದು ಹ್ಯಾಲೋಜನ್ ಹೋಗುತ್ತಾ. ಆ ಹೈಡ್ರೋಜನ್ ಹ್ಯಾಲೋಜನ್ ಸೇರಿ ಅಲ್ಲಿ H ಇಲ್ಲಿ Cl ಸೇರಿ HCl ಹೋತಂದ್ರೆ ಏನು ಉಳಿತು? CH3Cl ಉಳಿತು. ಮಿಥೈಲ್ ಕ್ಲೋರೈಡ್. ಹಾಂ, ಫ್ರಾಮ್ ಅಲ್ಕೀನ್ಸ್ ಒಳಗೆ ಸ್ವಲ್ಪ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡೋದೈತಿ. ಇದು ಅರ್ಥ ಆದ್ರಿ? ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾರ, ನೀವು ಮನೆಗೆ ಹೋಗಿ ನೋಡ್ರಿ. ನೆಕ್ಸ್ಟ್ ಫ್ರಾಮ್ ಅಲ್ಕೀನ್ಸ್. ಇಲ್ಲೇ ಸ್ವಲ್ಪ ಹುಡುಗರು ಕನ್ಫ್ಯೂಷನ್ ಮಾಡ್ಕೋತಾರ. ನಾನು ಸ್ವಲ್ಪ ಚಂದಾಗಿ ಹೇಳ್ಬಿಡ್ತೀನಿ, ನೀವು ಚಂದಾಗಿ ಅರ್ಥ ಮಾಡ್ಕೊಂಡ್ರಿ. ಫಸ್ಟ್ ಮೆಂಬರ್ ಆಫ್ ಅಲ್ಕೀನ್ ಯಾವ್ದ್ರಿ? ಈಥೀನ್. ಮೀಥೀನ್ ಅಲ್ಲ, ಮೀಥೀನ್ ಇರಂಗಿಲ್ಲ, ಈಥೀನ್ ಇರ್ತೈತಿ. ಈಥೀನ್ ಫಾರ್ಮುಲಾ ಏನು? C2H4. ಇದನ್ನ ನಾನು ಹೆಂಗೂ ಬರಿಬೋದು? ಅಲ್ಕೀನ್ ಅಂದ್ರೆ ಕಾರ್ಬನ್ ಡಬಲ್ ಬಾಂಡ್, ಹೌದಿಲ್ಲ? ಸೊ ಕಾರ್ಬನ್ ಡಬಲ್ ಬಾಂಡ್ ಅಂದ್ರೆ ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡೈತಿ? 2 ಮಾಡೈತೆ, ಇನ್ನೆರಡು ಹೈಡ್ರೋಜನ್. ಈ ಕಾರ್ಬನ್ನು 2 ಬಾಂಡ್ ಮಾಡಿರ್ತೈತಿ, ಇನ್ನೆರಡು ಹೈಡ್ರೋಜನ್. ಯಾಕಂದ್ರೆ ಟೋಟಲ್ 4 ಆಗ್ಬೇಕು ಬಾಂಡ್, ಹೌದಿಲ್ಲ? ಸೊ ಇದು ಅಲ್ಕೀನ್. ಅಲ್ಕೀನ್ಸನ್ನ ಹೈಡ್ರೋಜನ್ ಹಲೈಡ್ ಜೋಡಿ ರಿಯಾಕ್ಟ್ ಮಾಡಬೇಕು, ಅಥವಾ HX. ನೇಮ್ ಸಮ್ HXs: HCl, HF, HBr, HI. ಇಷ್ಟ ಮತ್ತೆ ಯಾವ? HCl ತೊಗೊಳ್ಳೋಣ ನಾವು, ಅದಲ್ಲ ನಮ್ಮ ಸ್ಟ್ಯಾಂಡರ್ಡ್. ಇದೊಂದು ತೊಗೋಬೇಕನ್ನಂತೇನಿಲ್ಲ. ಹಂಗೆ ಈಗ ಲಕ್ಷ ಕೊಡ್ರಿ ಏನಾಗುತ್ತಿಲ್ಲ, ನಮ್ಗೇನು ಬೇಕು ಅದೇ ಹೇಳಿದ್ರೆ. ರಿಯಾಕ್ಷನ್ಸ್ ಯಾವಾಗಲೂ ನಾವು ಎದರಿಂದ ಸ್ಟಾರ್ಟ್ ಮಾಡಕತ್ತೀವಿ, ಏನು ಬೇಕು ಅಂತ ಗೊತ್ತಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇರ್ತದ್ರೆ ಎಲ್ಲ ಬರಿಬೋದು. ಏನು ಬೇಕು ಹೇಳಿ, ನಿಮ್ಗೆ ಏನು ಬೇಕು ಸರ್? ನಮ್ಗೆ ಈ ಸದ್ಯ ಏನು ಬೇಡ್ರಿ, ಹೊಟ್ಟೆ ಹಸ್ತೈತೆ ರೀ, ಊಟ ಮಾಡೋದು.
ಪ್ರಾಡಕ್ಟ್ನಾಗ ಏನು ಬರ್ಬೇಕು? ಹ್ಯಾಲೋ ಅಲ್ಕೇನ್ ಅಥವಾ ಅಲ್ಕೈಲ್ ಹಲೈಡ್ ಬರ್ಬೇಕು. ಅಂದ್ರೆ ಏನು? ಈಗ ಸ್ವಲ್ಪ ಲಕ್ಷ ಕೊಡ್ರಿ, ಇಲ್ಲ ಎಡಿಷನ್ ರಿಯಾಕ್ಷನ್ ಆಗುತ್ತೆ ರೀ. ಒಂದಿಷ್ಟು ರಿಯಾಕ್ಷನ್ಸ್ ಇದನ್ನು ನಾವು ಹೇಳಿವೋ ಇಲ್ಲ ಗೊತ್ತಿಲ್ಲ, ಹೇಳಿದ್ರೆ ನಾನು ಫಸ್ಟಿಂದ ಹೇಳ್ತೀನಿ, ನಾ ಕೇಳಾಗತ್ತೀನಿ ಅಷ್ಟೇ, ಭಯಾಗತ್ತಿಲ್ಲ. ಫಸ್ಟ್ ಇಯರ್ನಾಗ ಎಲಿಮಿನೇಷನ್ ರಿಯಾಕ್ಷನ್, ಎಡಿಷನ್ ರಿಯಾಕ್ಷನ್ ಇವು ಕಲ್ತಿರೋ ಇಲ್ಲ? ಕಲ್ತಿರೋ ಇಲ್ಲ? ನಾನು ಕೇಳಾಗತ್ತೀನಿ ಸರಳ. ಎಸ್ ಅವ್ರು ನೋಡ್ರಿ, ಅದ ಗೊತ್ತಾಗೋಲ್ದೇನ್ರಿ? ಸೊ ನಾವು ಕಲ್ತೀವೋ ಇಲ್ಲೋ ಅನ್ನೋದು ಗೊತ್ತಾಗೋಲ್ದು. ಓಕೆ, ಹೋಲ್ಬಿಡ್ರಿ, ನಾ ಇಲ್ಲಿ ಹೇಳ್ತೀನಿ. ಇದು ಎಡಿಷನ್ ರಿಯಾಕ್ಷನ್. ಎಡಿಷನ್ ಅಂದ್ರೆ ಏನ್ರಿ? ಅಗದಿ ಸರಳ, ಆ್ಯಡ್ ಆಗುತ್ತೆ ನೋಡಿ. ಏನು ಆ್ಯಡ್ ಆಗುತ್ತೆ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ. ಇದನ್ನು ಹಿಂಗೂ ಬರಿಬೋದು, ಹಿಂಗೆ ಬರಿಬೋದು. ಹಾಂ, ಈಗ ಇದನ್ನು ಬಿಟ್ಬಿಟ್ಟು ಹೋಗಿ ಇಲ್ಲಿ ಲಕ್ಷ ಕೊಡ್ರಿ, ಇಲ್ಲೇ ಲಕ್ಷ ಕೊಡ್ರಿ. ಒಂದು ಹೈಡ್ರೋಜನ್ ಬಂದು ಈ ಕಾರ್ಬನಿಗೆ ಅಟ್ಯಾಚ್ ಆಯ್ತು, ಒಂದು ಕ್ಲೋರಿನ್ ಬಂದು ಈ ಕಾರ್ಬನಿಗೆ ಅಟ್ಯಾಚ್ ಆಯ್ತು, ಮುಗೀತು. ನಮಗೇನು ಬೇಕದು ಬಂತು. ಇದನ್ನ ಹಿಂಗೆ ಬರ್ತೀನಿ ನೋಡ್ರಿ. ಆರ್ CH3CH2Cl. ಕರೆಕ್ಟ್? CH3CH2Cl ಅಂದ್ರೆ ಏನು? ಈಥೈಲ್ ಕ್ಲೋರೈಡ್, ಅಥವಾ ನಾನು ಅಯೋಪ್ಯಾಕ್ ನೇಮ್ ಹೇಳ್ತೀನಿ, ರೂಟ್ ವರ್ಡ್. 2 ಕಾರ್ಬನ್ ಅದಾವ ಅಂದ್ರೆ ರೂಟ್ ವರ್ಡ್. ಈತ್ ಪ್ರೈಮರಿ ಸಫಿಕ್ಸ್ ಏನು? ಐನೋ ಏನ್, ಯಾಕಂದ್ರೆ ಎಲ್ಲ ಕಡೆ ಏನದಾವ. ಹಾಂ, ಮುಂದೆ ಸೆಕೆಂಡರಿ ಸಫಿಕ್ಸ್ ಏನ್ರ ಐತೇನ್ರಿ? ಎಷ್ಟನೇ ಕಾರ್ಬನಿಗೆ ಕ್ಲೋರಿನ್ ಐತಿ? ಸೊ 1 ಕ್ಲೋರೋ ಈಥೇನ್ ಅಥವಾ ಕ್ಲೋರೋ ಈಥೇನ್ ಬಂತಿಲ್ಲ? ಅಗದಿ ಸರಳ ಐತಿಲ್ಲಿದೆ. ಏನು ಮಾಡೋದು? ಹೈಡ್ರೋಜನ್ ಹೋಗಿ ಈ ಕಾರ್ಬನ್ನಿಗೆ, ಕ್ಲೋರಿನ್ ಹೋಗಿ ಈ ಕಾರ್ಬನ್ನಿಗೆ ಅಟ್ಯಾಚ್, ಆ್ಯಡ್ ಮಾಡಿಬಿಟ್ರೆ ಮುಗಿದೋತು. ಹೌದಿಲ್ಲ? ಇದು ಡಬಲ್ ಬಾಂಡ್, ಇದು ಸಿಂಗಲ್ ಬಾಂಡ್ ಯಾಕಾತು? ನಾ ಹಿಂಗೆ ಇಟ್ಟೆ ಅನ್ಕೋರಿ, ಇದು ಕವರ್ ಆಗತ್ತೆ ರೀ. ಎಲ್ಲಿ ತನಾಗುತ್ತೆ ಹೇಳ್ರಿ? ಇಷ್ಟ ಆ ಕಡೆ. ಹಾಂ, 5 ಲಕ್ಷ ಕೊಟ್ರಿ. ನಾ ಹಿಂಗೆ ಇಟ್ಟು, ಇದನ್ನು ಹಿಂಗೆ ಇಟ್ಟು ಈ HCl ತಂದು ಆ್ಯಡ್ ಮಾಡಿದ್ದೆ ಅನ್ಕೋರಿ. ಇದಕ್ಕೆ H, ಇದಕ್ಕೆ Cl ಆ್ಯಡ್ ಮಾಡಿದ್ರೆ ಈಗ ಈ ಕಾರ್ಬನ್ ಎಷ್ಟು ಬಾಂಡ್ ಮಾಡಬೇಕು? 4 ಮಾಡಬೇಕು. ಇಲ್ಲಿ ಎಷ್ಟು ಮಾಡಿದ್ದು ನೋಡ್ರಿ? 1 2 3 4 5 ಪಾಸಿಬಲ್. ಇದು ಎಷ್ಟು ಮಾಡೈತಿ? 1 2 3 4 5 ಮಾಡ್ಬೋದನ್ರಿ? ಅದಕ್ಕೆ ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್. ಅರ್ಥ ಆಯ್ತಾ? ಹಾಂ. ಸೊ ಅಲ್ಕೀನ್ ಇಂದ ಸ್ಟಾರ್ಟ್. ಯಾವ ಅಲ್ಕೀನ್ ಇದು? ಈಥೀನ್. ಇದೇನು ನಮ್ದು? ಹೈಡ್ರೋಜನ್ ಕ್ಲೋರೈಡ್. ಏನು ಬಂತು? ಕ್ಲೋರೋ ಈಥೇನ್ ಅಥವಾ ಈಥೈಲ್ ಕ್ಲೋರೈಡ್ ಬಂತು, ಮುಗೀತು. ಫ್ರಾಮ್ ಅಲ್ಕೀನ್ಸ್ ಏನಾತ್ರಿ? ಇಲ್ಲೇ ರಿಯಾಕ್ಷನ್ ಏನಾತ್ರಿ? ವಿ ಸ್ಟಾರ್ಟೆಡ್ ವಿತ್ ಅಲ್ಕೀನ್. ಹಾಂ, ಆವಾಗ ವಿ ರಿಯಾಕ್ಟೆಡ್ ಅಲ್ಕೀನ್ ವಿತ್ HX, ಹೈಡ್ರೋಜನ್ ಹಲೈಡ್. ಸ್ಪೆಸಿಫಿಕಲಿ ಯಾವ್ದು ಎಕ್ಸಾಂಪಲ್ ತೊಗೊಂಡಿವಿ ಇಲ್ಲೇ? HCl, ಹೈಡ್ರೋಜನ್ ಕ್ಲೋರೈಡ್. ಏನಾತ್ರಿ? ಈ ಹೈಡ್ರೋಜನ್ ಹೋಗಿ ಈ ಕಾರ್ಬನ್ನಿಗೆ ಆ್ಯಡ್ ಆತು, ಅದಕ್ಕೆ ಅದು CH3 ಆತು. CH2 ಇದ್ದಿದ್ದು ಒಂದು ಹೈಡ್ರೋಜನ್ ಆ್ಯಡ್ ಆದ್ರೆ CH3 ಆತು. ಹಾಂ, ಇದು CH2, ಇದಕ್ಕೆ ಇದು ಹೋಗಿ ಏನು ಆ್ಯಡ್ ಆತು? Cl ಆ್ಯಡ್ ಆತು, ಅದು CH2Cl ಆತು. ಅರ್ಥ ಆಯ್ತಾ? ಹಾಂ, ಇದನ್ನ ಪಟ್ ಅಂತ ಬರ್ಕೋರಿ. ಇದನ್ನು ಹಾಂ, ಈ ಎಕ್ಸಾಂಪಲ್ ಬರ್ಕೊಂಡ್ರಿ? ಹಾಂ, ನೆಕ್ಸ್ಟ್ ಎಕ್ಸಾಂಪಲ್ ಅಂದ್ರೆ ಇದ್ರಾಗ ಇನ್ನೊಂದು ಎಕ್ಸಾಂಪಲ್, ಬಿಕಾಸ್ ಅಲ್ಲಿ ಸ್ವಲ್ಪ ನಮ್ಗೆ ಏನೇನೋ ಹೇಳೋದಿತ್ತು ಬೇರೆ ಅಂದ್ರೆ ಇದನ್ನ ಬೇರೆ ಹಂಗೆ ಬೇರೆ ಅಲ್ಲ. ಹಾಂ, ಇಲ್ಲಿ ಲಕ್ಷ ಕೊಡ್ರಿ, ಇದು ಇಂಪಾರ್ಟೆಂಟ್. ಫಸ್ಟ್ ಮೆಂಬರ್ ಆಫ್ ಅಲ್ಕೀನ್ ಯಾವ್ದಿತ್ರಿ? ಈಗ ತೊಗೊಂಡಿದ್ರಿ, ಯಾವ್ದದು? ಯಾವ ಸ್ವಲ್ಪ ಹೇಳ್ರಿ. ಹಾಂ, ನೆಕ್ಸ್ಟ್ ಮೆಂಬರ್ ಯಾವ್ದ್ರಿ? ಪ್ರೋಪೀನ್ ಹಾಕ್ರಿ. ಇಲ್ಲಿ 3 ಕಾರ್ಬನ್ ಹಾಕ್ಬಿಡೋದ್ರಿ. 1 ಕಾರ್ಬನ್ ಡಬಲ್ ಬಾಂಡ್ ಹಾಕೋದು. ಇದು ಎಷ್ಟು ಬಾಂಡ್ ಮಾಡೈತಿ? ನಾ ಹಿಂಗೆ ಹಾಕ್ತೀನಿ ಇನ್ನೂ ತನ.
ಪ್ರೋಪೀನ್ ಅನ್ರಿ, ಇನ್ನೊಂದು ಯಾವುದೋ ಒಂದು ಹೇಳ್ರಿ. ನಾ ಮೊದ್ಲು ರೂಟ್ ವರ್ಡ್ ಪ್ರೋಪ್ 3 ಹಾಕ್ಬಿಡೋದು. ಈನ ಒಂದು ಕಡೆ ಡಬಲ್ ಬಾಂಡ್ ಹಾಕ್ಬಿಡೋದು, ಆಮೇಲೆ ಹೈಡ್ರೋಜನ್ ತುಂಬೋದು. ನನ್ನ ಪಟ್ಟನ್ ಪ್ರೋಪೀನ್ ಫಾರ್ಮ್ ನನಗೆ ಗೊತ್ತೇ ಇಲ್ಲ, ನಾನು ನೆನಪಿಟ್ಟೇ ಇಲ್ಲ. ನಾ ಯಾಕೆ ನೆನ್ಪಿಡಿ? ನಂಗೆ ಟೆಕ್ನಿಕ್ ಗೊತ್ತದ ಹೆಂಗಂತ. ನಿಮಗೂ ಇದು ಗೊತ್ತಾಗ್ಬಿಟ್ರೆ ಈಸಿ. ಹಾಂ, ಪ್ರೋಪೀನ್ ಸರಳ ಐತಿ, ಎಲ್ಲರಿಗೂ ಬರ್ತೈತಿ. ಮುಂದೆ ದೊಡ್ಡ ಬಂದಾಗ ಅದಕ್ಕೆ ಅಗದಿ ಸರಳ. ಮೊದಲು ಪ್ರೋಪ್ ಅಂದ್ಕೊಳ್ಳಿ, ಹೆಕ್ಸ್ ಅಂದ್ಕೊಳ್ಳಿ, 6 ಕಾರ್ಬನ್ ಹಾಕ್ಬೋದು. ಈಗ ಇತ್ತಂದ್ರೆ ಎಲ್ಲರ ಒಂದು ಕಡೆ ಡಬಲ್ ಬಾಂಡ್ ಹಾಕು, ಎಲ್ಲರ ಒಂದು ಕಡೆ ಹಾಕೋ ನಂಬರ್ ಕೊಟ್ಟಿದ್ರೆ ಅನ್ಕೋರಿ 2 ಅಥವಾ ಪ್ರೋಪ್ 5 ಪ್ರೋಪ್ 5 ಬರೋಲ್ಲ, ಹೆಕ್ಸ್ 5 ಅಂತ ಹಿಂಗೆ ಇತ್ತಂದ್ರೆ ಆ 5th ಕಾರ್ಬನ್ ಡಬಲ್ ಬಾಂಡ್ ಹಾಕ್ಬೇಕು. ಅಂದ್ರೆ 4th ಮತ್ತು 5th ಕಾರ್ಬನ್ ಅಲ್ಲ, 5th ಮತ್ತು 6th ಕಾರ್ಬನ್. 4th ಮತ್ತು 5th ಹಾಕಿದ್ರೆ ಅದು ಹೆಕ್ಸ್ 4 ಆಗುತ್ತೆ. ಹೌದಿಲ್ಲ? ಫಸ್ಟ್ ಇಯರ್ ಮಾತ್ರ ಆಯ್ತೀನಿ ನಾ, ಹೊಸದಲ್ಲಿ. ಅದಕ್ಕೆ ಹೋಗ್ಬಿಡ್ರಿ. ಈಗ ಪ್ರೋಪೀನ್ 3 ಕಾರ್ಬನ್, 1 ಕಾರ್ಬನ್ ಡಬಲ್ ಬಾಂಡ್, ಉಳಿದಿದ್ದೆಲ್ಲ ಸಿಂಗಲ್ ಬಾಂಡ್. ಇದು ಎಷ್ಟು ಬಾಂಡ್ ಮಾಡೈತಿ? 2, ಸೊ ಇನ್ನು 2. ಇದು 3 ಮಾಡೈತಿ, 1, 2, 3, ಸೊ ಇನ್ನು 1. ಇದು ಒಂದ ಮಾಡೈತಿ, ಇನ್ನು 3. ಕರೆಕ್ಟ್? ಇದೇನಿದು? ಪ್ರೋಪೀನ್. ಆಗಲೇ ಏನು ಮಾಡಿದ್ವಿ? ಲಕ್ಷ ಕೊಡ್ರಿ ಒಂದು ಸ್ವಲ್ಪ, ಎಲ್ಲರೂ ಲಕ್ಷ ಕೊಡ್ರಿ. ಆಗಲೇ ರಿಯಾಕ್ಷನ್ ನಾನು ರಬ್ ಮಾಡೋದು ಬೇಡ, ನಂಗೆ ಬೇಕಾದ್ರೆ ಅದನ್ನು ಕಂಪೇರ್ ಮಾಡಿ ಹೇಳ್ತೀನಿ. ಇಲ್ಲಿ ಅಲ್ಲಿ ತನಕ ಕವರ್ ಆಗುತ್ತಾ? ಆಗಲೇ ರಿಯಾಕ್ಷನ್ ಬರೀತೀನಿ ನೋಡ್ರಿ ನಾನು. CH2 ಡಬಲ್ ಬಾಂಡ್ CH2 ಪ್ಲಸ್ HCl gives CH3 ಸಿಂಗಲ್ ಬಾಂಡ್ CH2Cl. ಇಲ್ಲೇನಾತ್ರಿ? ಏನಾತ್ ಹೇಳ್ರಿ? ಈ ಹೈಡ್ರೋಜನ್ ಇಲ್ಲಿ ಹೋಗಿ ಆ್ಯಡ್ ಆತು, ಈ ಕ್ಲೋರಿನ್ ಈ ಕಾರ್ಬನ್ನಿಗೆ ಹೋಗಿ ಆ್ಯಡ್ ಆತು, ಇದು CH3 ಆತು, ಇದು ಸಿಂಗಲ್ ಬಾಂಡ್ ಆತು, ಇದು CH2Cl ಆತು. ಕರೆಕ್ಟ್? ಈ H ಇಲ್ಲಿ ಬಂತು, ಈ Cl ಇಲ್ಲಿ ಬಂತು, ಇದು ಡಬಲ್ ಬಾಂಡ್, ಇದು ಸಿಂಗಲ್ ಬಾಂಡ್ ಆತು. ಇಲ್ಲಿ ಕ್ವಶನ್ ಏನು ಬರಲಿಲ್ಲ, ಹೈಡ್ರೋಜನ್ ಯಾವ ಕಾರ್ಬನ್ನಿಗೆ ಹೋಗ್ಬೇಕು, ಕ್ಲೋರಿನ್ ಯಾವ ಕಾರ್ಬನ್ನಿಗೆ ಹೋಗ್ಬೇಕು ಅಂತ ಕ್ವಶನ್ ಬರಲಿಲ್ಲ. ಯಾಕಂದ್ರೆ ಅಲ್ಲೇ ಇದು ಸಿಮೆಟ್ರಿಕಲ್ ಅಲ್ಕೀನ್. ಸಿಮೆಟ್ರಿಕಲ್ ಅಲ್ಕೀನ್ ಅಂದ್ರೆ ಈ ಡಬಲ್ ಬಾಂಡ್ ಈ ಕಡೆ ಏನೈತಿ, ಡಬಲ್ ಬಾಂಡ್ ಆ ಕಡೆ ಅದೈತಿ. ಇದು ನೋಡ್ರಿ, ಇದು ಯಾವ ಅಲ್ಕೀನ್? ಸಿಮೆಟ್ರಿಕಲ್ ಅಲ್ಕೀನ್. ಇದು ಅನ್ಸಿಮೆಟ್ರಿಕಲ್ ಅಲ್ಕೀನ್. ಪ್ರೋಪೀನ್ ಏನಾದ್ರು asymmetrical or unsymmetrical, whatever. Okay, asymmetrical alkene. The alkene which is not symmetric. Okay. ಈಗ ಹೋಗ್ಬಿಡ್ರಿ, ನಾನು ಅದು ವಿಚಾರ ಮಾಡತ್ತೀನಿ. ಅದಕ್ಕೆ ಅಸಿಮೆಟ್ರಿಕಲ್ ಏನು ಕರೆಕ್ಟ್ ಏನು ಅಸಿಮೆಟ್ರಿಕಲ್. ಓಕೆ, ಅಸಿಮೆಟ್ರಿಕಲ್ ಅಲ್ಕೀನ್. ಅಸಿಮೆಟ್ರಿಕಲ್ ಅಲ್ಕೀನ್ ಅಂದ್ರೆ ಏನು? ಡಬಲ್ ಬಾಂಡ್ ಈ ಕಡೆ ಬರೀ CH2 ಐತೆ, ಈ ಕಡೆ ಈ ಡಬಲ್ ಬಾಂಡ್ ಈ ಕಡೆ ಏನಿದೆ ಅದೇ ಇದೆ ಅಂದ್ರೆ ಇಲ್ಲ. ಸೊ ಅಸಿಮೆಟ್ರಿಕಲ್ ಅಲ್ಕೀನ್, ಸಿಮೆಟ್ರಿಕಲ್ ಅಲ್ಲ. ಹಿಂಗಿದ್ದಾಗ ಏನು ಕ್ವಶನ್ ಬರ್ತೈತಿ? ಯಾವ ಕಾರ್ಬನ್ನಿಗೆ ಹೋಗಿ ಹೈಡ್ರೋಜನ್ ಅಟ್ಯಾಚ್ ಆಗಬೇಕು, ಯಾವ ಕಾರ್ಬನ್ನಿಗೆ ಹೋಗಿ ಕ್ಲೋರಿನ್ ಅಟ್ಯಾಚ್ ಆಗಬೇಕು ಅಂತ ಕ್ವಶನ್ ಬರ್ತೈತಿ. ಇಲ್ಲೇ ಇಲ್ಲಿ ಲಕ್ಷ ಕೊಡ್ರಿ, ಹೈಡ್ರೋಜನ್ ಇಲ್ಲೇ, ಕ್ಲೋರಿನ್ ಇಲ್ಲೇ ಅಂತ ತೋರಿಸಿನಿ, ಎಲ್ಲ ಲಕ್ಷ ಕೊಟ್ಟು ಕೇಳ್ಬೇಕು. ನಾ ಇಲ್ಲೇ ಕ್ಲೋರಿನ್ ಇಲ್ಲೇ ಹೈಡ್ರೋಜನ್ ಹಾಕಿದ್ರೆ ಏನು ಫರಕ್ ಬೀಳ್ತಿದ್ದಿಲ್ಲ, ಹೌದಿಲ್ಲ? ಅದ ಔಟ್ಪುಟ್ ಬರ್ತಿತ್ತು, ಹೌದಿಲ್ಲ? ಆದ್ರೆ ಇಲ್ಲೇ ಹಂಗಿಲ್ಲ. ಇಲ್ಲಿ ನೀವು ಎಲ್ಲಿ ಹೋಗಿ ಈಗ ಹೈಡ್ರೋಜನ್ನ ಇಲ್ಲಿ ತಂದ್ರ, ಕ್ಲೋರಿನ್ ಇಲ್ಲಿ ತಂದ್ರ ಒಂದು ಪ್ರಾಡಕ್ಟ್ ಬರ್ತೈತಿ. ಕ್ಲೋರಿನ್ ಇಲ್ಲಿ ತಂದು ಹೈಡ್ರೋಜನ್ ಇಲ್ಲಿ ತಂದ್ರೆ ಇನ್ನೊಂದು ಪ್ರಾಡಕ್ಟ್ ಬರ್ತೈತಿ. ಸೊ ಯಾವ್ದು ಕರೆಕ್ಟ್? ಇಲ್ಲಿ ಕ್ಲೋರಿನ್ ತರಬೇಕು, ಇಲ್ಲಿ ಕ್ಲೋರಿನ್ ತರಬೇಕು, ಇಲ್ಲಿ ಹೈಡ್ರೋಜನ್ ತರಬೇಕು, ಇಲ್ಲಿ ಹೈಡ್ರೋಜನ್ ತರಬೇಕು. ಕನ್ಫ್ಯೂಷನ್ ಆಗುತ್ತಾ? ಹಾಂ, ಇಲ್ಲಿ ಲಕ್ಷ ಕೊಡ್ರಿ. ಇನ್ನೊಮ್ಮೆ ಹೇಳ್ತೀನಿ, ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತೀಗ. ಇಲ್ಲೇ ಈ ಹೈಡ್ರೋಜನ್ ಈ ಕ್ಲೋರಿನ್ ಇಲ್ಲರ ಬರಲಿ ಇದು ಇಲ್ಲರ ಬರಲಿ वो कहाँ भी जान दे उसको फर्क नहीं पड़ता, इधर फर्क पड़ता. सो अल्ले फर्क ಬೀಳ್ತಿದ್ದಿಲ್ಲ. ಎಲ್ಲೇ ಸಿಮೆಟ್ರಿಕಲ್ ಅಲ್ಕೀನ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಈಥೀನ್, ಅಸಿಮೆಟ್ರಿಕಲ್ ಅಲ್ಕೀನ್ ಪ್ರೋಪೀನ್ ಇದ್ದಾಗ ಫರ್ಕ್ ಬೀಳ್ತೈತಿ. ಬಿಕಾಸ್ ಹೈಡ್ರೋಜನ್ ಇಲ್ಲಿ ಬಂದ್ರೆ ಒಂದು ಪ್ರಾಡಕ್ಟ್, ಇಲ್ಲಿ ಬಂದ್ರೆ ಇನ್ನೊಂದು ಪ್ರಾಡಕ್ಟ್. ಕ್ಲೋರಿನ್ ಇಲ್ಲಿ ಬಂದ್ರೆ ಒಂದು ಪ್ರಾಡಕ್ಟ್, ಕ್ಲೋರಿನ್ ಇಲ್ಲಿ ಬಂದ್ರೆ ಇನ್ನೊಂದು ಪ್ರಾಡಕ್ಟ್. ಸೊ ಇದನ್ನ ಸೆಟಲ್ ಮಾಡಕ್ಕ ಇದಕ್ಕೊಂದು ರೂಲ್ ಹೇಳ್ತಾನ್ರಿ ಒಬ್ಬ ಸೈಂಟಿಸ್ಟ್, ಮಾರ್ಕೋನಿಕಾವ್ಸ್ ರೂಲ್. ಆ ರೂಲ್ ನಿಮ್ಗೆ ಬರೆಸ್ತೀನಿ, ಆಮೇಲೆ ಏನಂತ ಹೇಳ್ತೀನಿ, ಬರ್ಕೊರಿ.
ನಿಮ್ಮ ಬೇಸ್ ಬುಕ್ ನಾನು ಕರೆಕ್ಟ್ ಕೊಟ್ಟಿಲ್ಲ, ನಾನು ಬರೆಸ್ತೀನಿ, ಬರ್ಕೋ. ವೆನ್ ಬರೀರಿ, ಮಾರ್ಕೋನಿಕೋವ್ ಸ್ಪೆಲ್ಲಿಂಗ್ ಹೇಳೇನ್ರಿ ನಿಮ್ಗೆ. MARKONI apostrophe S. Markonikov's rule. ರೂಲ್ ಹೇಳಿ. ಹಾಂ, ಬರ್ಕೋರಿ. ವೆನ್ ಅ ಪ್ರೋಟಿಕ್ ಆ್ಯಸಿಡ್ ಅಂದ್ರೆ ಬ್ರಾಕೆಟ್ನಾಗ HX. ವೆನ್ ಅ ಪ್ರೋಟಿಕ್ ಆ್ಯಸಿಡ್ ಬ್ರಾಕೆಟ್ನಾಗ ಏನು HX ಈಸ್ ಆ್ಯಡೆಡ್ ಟು ಆ್ಯನ್ when a protic acid is added to an asymmetric alkene, when a protic acid is added to an asymmetric alkene, comma asymmetric alkene, comma the acidic hydrogen attaches itself the acidic hydrogen attaches itself to the carbon. The acidic hydrogen attaches itself to the carbon having a greater number of attaches itself to the carbon having a greater number of hydrogen atoms. Having a greater number of hydrogen atoms. Full point. Ida Markonikov's rule. ಒಮ್ಮೆ ಓದ್ರಿ ನನ್ನ ಜೋಡಿ. ವೆನ್ ಪ್ರೋಟಿಕ್ ಆಸಿಡ್ ಅಂದ್ರೆ ಏನು? ಒಂದೇ ಮಾತು, HCl, HNO3, H2SO4 ಇವೆಲ್ಲ ಪ್ರೋಟಿಕ್ ಆಸಿಡ್. ದ ಆಸಿಡ್ಸ್ ವಿಚ್ ಕಂಟೈನ್ ಹೈಡ್ರೋಜನ್, ಪ್ರೋಟಿಕ್ ಆಸಿಡ್ಸ್ ಈಸ್ ಆಡೆಡ್ ಟು ಆನ್, ಇದು ಪ್ರೋಟಿಕ್ ಆಸಿಡ್ ಈಸ್ ಆಡೆಡ್ ಟು ಆನ್, ಓದ್ರಿ, asymmetrical alkene. the acidic hydrogen ಅಂದ್ರೆ ಇದು ಲಕ್ಷ ಕೊಡ್ರಿ, H+Cl- ಆಗಿ ಡಿಸೋಸಿಯೇಟ್ ಆಗುತ್ತೆ ಇಲ್ಲಿ. ಈ acidic hydrogen attaches itself to the carbon. ಇವು ಎರಡರ ಚಾಯ್ಸ್ ಐತೆ, ಇವು ಎರಡರ ಚಾಯ್ಸ್ ಐತೆ. ಕಾರ್ಬನ್ ಡಬಲ್ ಬಾಂಡ್ ಇದ್ರಲ್ಲಿ ಚಾಯ್ಸ್ ಐತಿಲ್ಲ. attaches itself to that carbon having greater number of hydrogen substituents. ಅರ್ಥ ಆಯ್ತಾ? ಹೈಡ್ರೋಜನ್ ಆಟಮ್ಸ್ ಅಂದ್ರೆ H ಇಲ್ಲಿ ಬರ್ತೈತಿ, ಹೌದಿಲ್ಲ? ಅಂದ್ರೆ Cl ಇಲ್ಲ ಹೋಗುತ್ತೆ. ಸೆಟಲ್ ಆಯ್ತು ಡಿಸ್ಕಷನ್. ಇನ್ನೊಂದು ಓದೋಣ. ವೆನ್ ಪ್ರೋಟಿಕ್ ಆಸಿಡ್ ಈಸ್ ಆಡೆಡ್ ಟು ಅ asymmetrical alkene, the acidic hydrogen, ಇಲ್ಲಿ ನೋಡ್ತಾರೇನ್ರಿ, the acidic hydrogen attaches itself to the carbon. ಇವೆರಡರಾಗ ಯಾವ್ದಪ್ಪ ಅಂತ ಕ್ವಶನ್ ಬಂದೈತೆ. to the carbon having greater number of hydrogen atoms. ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಎರಡು ಹೈಡ್ರೋಜನ್. ಸೊ ಇಲ್ಲಿ ಒಂದು ಹೈಡ್ರೋಜನ್ ಬರ್ತೈತಿ, ಅಂದ್ರೆ ಇದು CH3 ಆಯ್ತು. ಇದೇನಾಯ್ತು? CHCl ಆಯ್ತು. ಸೊ ಇದ್ರ ಈ ರೂಲ್ ಪ್ರಕಾರ ಪ್ರಾಡಕ್ಟ್ ಬರೆಯೋಣ. ಇದಕ್ಕೇನ್ರ ಫರ್ಕ್ ಬೀಳ್ತದನ್ರಿ? ಈ CH3 ಏನ್ರ ಫರ್ಕ್ ಬೀಳ್ತದನ್ರಿ? ಇಲ್ಲಿ ಏನಾಗುತ್ತೆ, ಇಲ್ಲಿ ಏನ್ ಬರುತ್ತೆ, ಈ ಕಾರ್ಬನ್ಗೆ ಏನ್ ಅಟ್ಯಾಚ್ ಆಗುತ್ತೆ? HOCl. ಬಿಕಾಸ್ H ಇಲ್ಲಿ ಬರ್ತೈತಿ, ಜಾಸ್ತಿ ನಂಬರ್ ಆಫ್ ಹೈಡ್ರೋಜನ್ ಎಲ್ಲದೋ ಅಲ್ಲಿ H ಬರ್ತೈತಿ, ಇಲ್ಲೇ Cl, ಇಲ್ಲೇ CH2 ಇದ್ದಿದ್ದು ಒಂದು ಹೈಡ್ರೋಜನ್ ಬಂತಂದ್ರೆ CH3 ಡಬಲ್ ಬಾಂಡ್ ಇದ್ದಿದ್ದು ಯಾವ ಬಾಂಡ್? ಸಿಂಗಲ್ ಬಾಂಡ್. ಅರ್ಥಾತ್ ಎಲ್ಲರಿಗೂ ಲಕ್ಷ ಕೊಡ್ರಿ. ಇದು ನಮ್ದು ಮೇಜರ್ ಪ್ರಾಡಕ್ಟ್. ಮೇಜರ್ ಪ್ರಾಡಕ್ಟ್ ಅಂದ್ರೆ the product which is major ಅಥವಾ the product which is not minor. ಅಂದ್ರೆ ಲಕ್ಷ ಕೊಡ್ರಿ,
ಮೈನರ್ ಪ್ರಾಡಕ್ಟ್ ಬರ್ಬಿಡ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲೇನು ಬರ್ದಿರಲ್ಲ, ಇಲ್ಲಿ ಮಾರ್ಕೋನಿಕ್ ಆಫ್ ರೂಲ್ ಅಪ್ಲೈ ಏನು ಮಾಡಿರಲ್ಲ, ಅದ್ರ ಉಲ್ಟಾ ಮಾಡಿ ಪ್ರಾಡಕ್ಟ್ ಹೇಳ್ರಿ. CH3 ದಿಸ್ ರಿಮೇನ್ಸ್ ಆಸ್ ಇಟ್ ಈಸ್. ಇಲ್ಲಿ ಏನು ಬಂದಿತ್ತು? ಇಲ್ಲಿ Cl ಬಂದಿತ್ತು ಈ ಕಾರ್ಬನ್ನಿಗೆ, ಇಲ್ಲೇ ಹೈಡ್ರೋಜನ್ ಬರ್ತೈತೆ. ಸೊ ಹೈಡ್ರೋಜನ್ ಬಂದ CH ಇದ್ದೇನ, ಇದು ಸಿಂಗಲ್ ಬಾಂಡ್ ಆಗುತ್ತಾ? ಇಲ್ಲೇನು ಬಂದಿತ್ತು? ಇಲ್ಲೇ ಹೈಡ್ರೋಜನ್ ಬಂದಿತ್ತು. ಈ ಸಲ ಏನ್ ಬರ್ತೈತಿ? ಏನಂತ? CH2Cl ಕರೆಕ್ಟ್ ಆತ? ಹೊರಗೆ ಹೋತಾ ಆಯ್ತು. Cl ಹೊರಗೆ ಹೋತಾ? ಇಲ್ಲಿ ಕೆಳಗೆ ಇನ್ನೊಂದು ಬರೆಯೋಣ. ಈ CH3 ಆಸ್ ಇಟ್ ಈಸ್. ಮುಂದೆ ಇಲ್ಲೇ ಏನು ಬಂದಿತ್ತು? ಇಲ್ಲೇ ಈ ಕಾರ್ಬನ್ನಿಗೆ ಏನು ಅಟ್ಯಾಚ್ ಆಗಿತ್ತು? ಕ್ಲೋರಿನ್ ಅಟ್ಯಾಚ್ ಆಗಿತ್ತು. ಅದ್ರ ಉಲ್ಟಾ ಅಂದ್ರೆ ಅಲ್ಲಿ ಹೈಡ್ರೋಜನ್ ಬರುತ್ತೆ, CH2 ಆತು. ಬಿಕಾಸ್ ಆಲ್ರೆಡಿ CH ಇತ್ತು, ಒಂದು ಕ್ಲೋರಿನ್ ಒಂದು ಹೈಡ್ರೋಜನ್ ಬಂದ್ರೆ CH2, ಇದು ಸಿಂಗಲ್ ಬಾಂಡ್ ಆತು. ಈ CH2 ಅಂತ ಮೊದಲಿನಿಂದ ಇಲ್ಲ ಐತಿ. ಇದಕ್ಕೇನು ಬಂದು ಅಟ್ಯಾಚ್ ಆಗುತ್ತೆ? ಇದು ಈ ಕಾರ್ಬನ್ನಿಗೆ ಏನು ಬಂದು ಅಟ್ಯಾಚ್ ಆಗುತ್ತೆ? ಕ್ಲೋರಿನ್. ಇದು ನಮ್ದು ಮೈನರ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಏನು ಮೇಜರ್ ಮೈನರ್? ಮಾರ್ಕೋನಿಕಾಸ್ ರೂಲ್ ಫಾಲೋ ಮಾಡಿ ಬರೋ ಪ್ರಾಡಕ್ಟ್ ಮೇಜರ್ ಪ್ರಾಡಕ್ಟ್. ಅದನ್ನ ಫಾಲೋ ಮಾಡಲಾರ್ದು ಬಂತಂದ್ರೆ ಅದು ಮೈನರ್ ಪ್ರಾಡಕ್ಟ್. ಇದಕ್ಕೆ ಮೇಜರ್ ಮೈನರ್ ಅನ್ನೋದಕ್ಕೆ ಒಂದು ರೀಸನ್ ಐತಿ. ಈಗ ಲಕ್ಷ ಕೊಡ್ರಿ, ಟೋಟಲ್ 1 ಲೀಟರ್ ಬಂತಂದ್ರೆ ಸೊಲ್ಯೂಷನ್ ಅದ್ರಾಗ 800 ml ಇದು ಇರ್ತೈತಿ, 200 ml ಅದು ಇರ್ತೈತಿ. ಹಂಗೆ ML-ನಾಗ ಕಂಪ್ಯಾರಿಸನ್ ಮಾಡಿ ಹೇಳ್ತೀನಿ. ಅಥವಾ ಹಿಂಗೆ ನೋಡಿ, ಇದು 80% ಬಂದ್ರೆ ಅದು 20% ಬರ್ತೈತಿ. ಅದಕ್ಕೆ ಇದು ಮೇಜರ್, ಅದು ಮೈನರ್. ಅರ್ಥ ಆತ? ಇದು ಬರ್ಕೋರಿ ಎಕ್ಸಾಂಪಲ್, ಆ ರೂಲ್ ಕೇಳಿ ಬರ್ಕೋರಿ. ಬಿಫೋರ್ ವಿ ರೈಟ್ ದೀಸ್ ಎಕ್ಸಾಂಪಲ್ಸ್, ಇದಕ್ಕೆ ಹೆಸರು ಹೇಳೋಣ, ಕಂಪೌಂಡ್ ಹೆಸರು. ಪೇರೆಂಟ್ ಚೈನ್ ಇದೆ, ಸೊ ರೂಟ್ ವರ್ಡ್ ವಿಲ್ ಬಿ ಪ್ರೋಪ್. ಏನೋ ಈನೋ ಐನೋ ಏನ್. ನಂಬರಿಂಗ್ ಲೆಫ್ಟ್ ಟು ರೈಟ್ ಟು ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟು ರೈಟ್ ಟು ಲೆಫ್ಟ್. ಹೆಂಗ್ ಮಾಡಿದ್ರು ನಡೀತೈತಿ. ಸೊ 2-chloro-propane. ಇದ್ರ ಹೆಸರು ಹೇಳಿ. ರೂಟ್ ವರ್ಡ್ ಇಸ್ ಪ್ರೋಪ್. ಏನ್ ಫಸ್ಟ್ ಕಾರ್ಬನ್ಗೆ ಕ್ಲೋರೋ ಐತಿ, ಸೊ ಕ್ಲೋರೋಪ್ರೋಪೇನ್ ಅಥವಾ 1-chloro-propane. ಅರ್ಥ ಆತಾ? ಒಂದು ಸೆಕೆಂಡ್ ಒಂದು ಇನ್ಫಾರ್ಮೇಶನ್ ಕೊಡೋದೈತಿ, ಅಂದ್ರೆ ಇದನ್ನ ಹೇಳ್ಬಿಡ್ತೀನಿ, ಆಮೇಲೆ ಬರ್ಕೊಳ್ಳೋದು ಕಂಟಿನ್ಯೂ ಮಾಡಿ. ಲಕ್ಷ ಕೊಡ್ರಿ. ಇದ ರಿಯಾಕ್ಷನ್ ಪರ್ ಆಕ್ಸೈಡ್ ಪ್ರೆಸೆನ್ಸ್ ಒಳಗೆ ಆತಂದ್ರೆ, ಪರ್ ಆಕ್ಸೈಡ್ H2O2 ಹೈಡ್ರೋಜನ್ ಪರ್ ಆಕ್ಸೈಡ್, ಹಂಗೆ ಬೇರೆ ಬೇರೆ ಪರ್ ಆಕ್ಸೈಡ್ಸ್ ಇರ್ತಾವ. ಪರ್ ಆಕ್ಸೈಡ್ ಪ್ರೆಸೆನ್ಸ್ನಾಗ ಆತಂದ್ರೆ ಮೇಜರ್ ಇದ್ದಿದ್ದು ಮೈನರ್ ಆಗುತ್ತೆ, ಮೈನರ್ ಇದ್ದಿದ್ದು ಮೇಜರ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ propene reacts with HX, in specifically HCl, in presence of a peroxide. ಲಕ್ಷ ಐತೆ ಎಲ್ಲದು. ಇನ್ ಪ್ರೆಸೆನ್ಸ್ ಆಫ್ peroxide ಅಂತ ಹೇಳಿದ್ರ ಅಂದ್ರೆ ಇದ ಮೇಜರ್ ಆಗುತ್ತೆ, ಇದು ಮೈನರ್ ಆಗುತ್ತೆ. ಅವಾಗ ನಾವೇನಂತೀವಿ, ಇಟ್ ಫಾಲೋಡ್ ಆಂಟಿ ಮಾರ್ಕೋನಿಕಾಸ್ ರೂಲ್ ಅಂತ. ಯಾವಾಗ 90% of the times, ಅಥವಾ 99% of the times, these reactions follow Markovnikov's rule. Only in case of peroxide, in case of the presence of peroxide, it follows anti-Markovnikov's rule. ಹಂಗಂದ್ರೆ ಏನು ಇಲ್ಲ, ಯಾವ್ದು ಮೇಜರ್ ಅದು ಮೈನರ್, ಯಾವ್ದು ಮೈನರ್ ಅದು ಮೇಜರ್. ಸಿಂಪಲ್, ಅಂಡರ್ಸ್ಟುಡ್? ಆ ಎಫೆಕ್ಟಿಗೆ ಒಂದು ಹೆಸರು ಐತ್ರಿ, ಇಲ್ಲಿ ಕೊಟ್ಟಾರ ನೋಡಿ ಪೇಜ್ ನಂಬರ್ 32 ಒಳಗೆ. ದಿಸ್ ಇಸ್ ಕಾಲ್ಡ್ ಖರಾಶ್ ಆರ್ ಪೆರಾಕ್ಸೈಡ್ ಎಫೆಕ್ಟ್. ಇಲ್ಲಿ ನೋಡಿ ಸಿಗ್ತಾ? This is called Kharash or peroxide effect.
ಏನು ಮಾಡಿದ್ರ ಆಂಟಿ ಮಾರ್ಕೋನಿಕ್ ಆಫ್ ರೂಲ್ ಫಾಲೋ ಮಾಡಿದ್ರ. ಓಕೆ, ಅಂಡರ್ಸ್ಟುಡ್? ಹಾಂ, ಇವತ್ತಿಗೆ ಇಷ್ಟು ಸಾಕು. ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಎಲ್ಲ ಮುಗಿದ್ಬೇಕು. ಏನೇನು ಓವರ್ ಆಲ್ ಎಷ್ಟು ಅದಾವ ಫಸ್ಟ್ ಹೇಳ್ಕೊಂಡು ಬರ್ರಿ. ಆಲ್ಕೋಹಾಲ್ಸಿಂದ 3 ಅದಾವ. ಯಾವ್ಯಾವ? HX, ಥಿಯೋನಿಲ್ ಕ್ಲೋರೈಡ್, ಡಾರ್ಜನ್ಸ್ ಪ್ರೊಸೆಸ್. ಮೂರನೇದ್ದು PCl3, PCl5. ನಾಲ್ಕನೇದ್ದು ಫ್ರಾಮ್ ಓಕೆ ಫಿಂಕಲ್ಸ್ಟೈನ್ ರಿಯಾಕ್ಷನ್, ಸ್ವಾಟ್ಸ್ ರಿಯಾಕ್ಷನ್, 2 ಹಲೈಡ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್. ಒಂದು ಅಯೋಡೈಡ್ ಅನ್ನ ತಗೊಂಡ್ಬರುತ್ತೆ ಫ್ರಾಮ್ ಕ್ಲೋರೈಡ್ಸ್ ಅಂಡ್ ಬ್ರೋಮೈಡ್ಸ್. ಇನ್ನೊಂದು ಫ್ಲೋರೈಡ್ಸ್ ತಗೊಂಡ್ಬರುತ್ತೆ ಫ್ರಾಮ್ ಕ್ಲೋರೈಡ್ಸ್ ಅಂಡ್ ಬ್ರೋಮೈಡ್ಸ್. ಅಯೋಡೈಡ್ ಅನ್ನು ತಗೊಂಡ್ಬರೋದು ಫಿಂಕಲ್ಸ್ಟೈನ್, ಫ್ಲೋರೈಡ್ಸ್ ಅನ್ನು ತಗೊಂಡ್ಬರೋದು ಸ್ವಾಟ್ಸ್. ಕರೆಕ್ಟ್? ಆಮೇಲೆ ಫ್ರಾಮ್ ಅಲ್ಕೇನ್ಸ್ ಏನು ಮಾಡ್ತೀವಿ? ಹ್ಯಾಲೋಜನ್ ಜೊತೆ ಡೈರೆಕ್ಟ್ ರಿಯಾಕ್ಟ್ ಮಾಡ್ಬಿಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಫ್ರಾಮ್ ಅಲ್ಕೀನ್ಸ್ ಅಗದಿ ಸರಳ ಇತ್ತು, ಎಡಿಷನ್ ಆಗುತ್ತೆ. ಅಗದಿ ಸರಳ ಯಾವಾಗ? ಸಿಮೆಟ್ರಿಕಲ್ ಅಲ್ಕೀನ್ ಇದ್ರೆ. ಅಸಿಮೆಟ್ರಿಕಲ್ ಅಲ್ಕೀನ್ ಇದ್ರೆ ಮಾರ್ಕೋನಿಕ್ ಆಫ್ ರೂಲ್. ಅಸಿಮೆಟ್ರಿಕಲ್ ಅಲ್ಕೀನ್ ಇದ್ದು ಇನ್ ಪ್ರೆಸೆನ್ಸ್ ಆಫ್ ಪರ್ ಔಟ್ಸೈಡ್ ಆದ್ರೆ ಆಂಟಿ ಮಾರ್ಕೋನಿಕ್ ಆಫ್. ಇಲ್ಲಿ ತರ ಎಲ್ಲರಿಗೂ ಕ್ಲಿಯರ್? ಏನ್ ಮಾಡ್ಬೇಕು? ಮನೆಗೆ ಹೋಗಿ ಓದ್ಬೇಕು, ರಿಯಾಕ್ಷನ್ಸ್ ಅನ್ನ ಬರೋದ್ ತೆಗಿಬೇಕು, ನೇಮ್ಡ್ ರಿಯಾಕ್ಷನ್ಸ್ ಅನ್ನ ನೇಮ್ಡ್ ಕ್ಯಾಟಗರಿ ಒಳಗೆ ಹಾಕೋಬೇಕು. ಏನಾದ್ರೂ ಅದನ್ನ ಒಂದು ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು. ಯಾವಾಗ ನೀವು ಓದಕತ್ತಿರಂಗಿಲ್ಲ ಅವಾಗ ರಿಯಾಕ್ಷನ್ಸ್ ರಿಕಾಲ್ ಮಾಡ್ಕೊಂತಿರ್ಬೇಕು. 5 reactions per day. Okay, will you do this? Yes, sir.